ವೇದಾಂತರಾಮಾನುಜಮುನಿಕರುಣಾಲಬ್ಧವೇದಾಂತಯುಗ್ಮಂ ಶ್ರೀಮಚ್ಶ್ರೀವಾಸಯೋಗೀಶ್ವರಗುರುಪದಯೋರರ್ಪಿತಸ್ವಾತ್ಮಭಾರಂ ಶ್ರೀಮಚ್ಶ್ರೀರಂಗನಾಥಾಕ್ವಯಮುನಿಕೃಪಯಾ ಪ್ರಾಪ್ತಮೋಕ್ಷಾಶ್ರಮಂ ತಂ ಶ್ರೀಮದ್ವೇದಾಂತರಾಮಾನುಜಮುನಿಮಪರಂ ಸಂಶ್ರಯೇ ದೇಶಿಕೇಂದ್ರಂ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ತ್ವಯಿ ರಕ್ಷತಿ ರಕ್ಷಕೈಃ ಕಿಮನ್ಯೈಃ ತ್ವಯಿ ಚ ರಕ್ಷತಿ ರಕ್ಷಕೈಃ ಕಿಮನ್ಯೈಃ ಇತಿ ನಿಶ್ಚಿತಧೀಃ ಶ್ರಯಾಮಿ ನಿತ್ಯಂ ನೃಹರೇ ವೇಗವತೀ ತಟಾಶ್ರಯಂ ತ್ವಾಂ. ಆತ್ಮಬಂಧುಗಳಿಗೆಲ್ಲ ನಮಸ್ಕಾರಗಳು. ಸ್ವಾಮಿ ನಿಗಮಾಂತ ಮಹಾದೇಶಿಕರು ಅನುಗ್ರಹಿಸಿರುವಂತಹ ವರದರಾಜ ಪಂಚಾಶತ್ನಲ್ಲಿ 5ನೆಯ ಶ್ಲೋಕ, 6ನೆಯ ಶ್ಲೋಕ. ಸ್ತೋತ್ರಂ ಮಯಾ ವಿರಚಿತಂ ತ್ವದಧೀನ ವಾಚಾ ತ್ವತ್ಪ್ರೀತಯೇ ವರದ ಯತ್ತದಿದಂ ನ ಚಿತ್ರಂ ಆವರ್ಜಯಂತಿ ಹೃದಯಂ ಖಲು ಶಿಕ್ಷಕಾಣಾಂ ಮಂಜೂನಿ ಪಂಜರ ಶಕುಂತ ವಿಜಲ್ಪಿತಾನಿ. ಸ್ತೋತ್ರಂ ಮಯಾ ವಿರಚಿತಂ ತ್ವದಧೀನ ವಾಚಾ ತ್ವತ್ಪ್ರೀತಯೇ ವರದ ಯತ್ತದಿದಂ ನ ಚಿತ್ರಂ ಆವರ್ಜಯಂತಿ ಹೃದಯಂ ಖಲು ಶಿಕ್ಷಕಾಣಾಂ ಮಂಜೂನಿ ಪಂಜರ ಶಕುಂತ ವಿಜಲ್ಪಿತಾನಿ. ಸ್ವಾಮಿ ನಿಗಮಾಂತ ಮಹಾದೇಶಿಕರು ಈ ಶ್ಲೋಕದಲ್ಲಿ ಸರ್ವೇಶ್ವರನ ಪ್ರೀತಿಗಾಗಿ ಸರ್ವೇಶ್ವರನೇ ನನ್ನ ಮೂಲಕ ಈ ಸ್ತೋತ್ರವನ್ನು ಹಾಡಿಸಿಕೊಂಡ ಎಂಬುದಾಗಿ ಹೇಳ್ತಾರೆ. ಈ ಶ್ಲೋಕದಲ್ಲಿ ಮಂಜೂನಿ ಪಂಜರ ಶಕುಂತ ವಿಜಲ್ಪಿತಾನಿ ಎಂಬುದಾಗಿ ಶಿಕ್ಷಕರಿಗೂ ಗಿಣಿಗೆ ಪಾಠ ಹೇಳಿಕೊಟ್ಟು ಆ ಗಿಣಿ ತಪ್ಪಿಲ್ಲದೆ ಒಪ್ಪಿಸಿದ್ದೆ ಆದರೆ ಆ ರೀತಿಯಾದ ಸಂತೋಷವನ್ನು ವರದರಾಜ ಸ್ವಾಮಿ ಅನುಭವಿಸ್ತಾನೆ ಎಂಬುದಾಗಿ ಹೇಳ್ತಾರೆ. ತಿರುಮಂಗಿ ಆಳ್ವಾರವರು ಇದೇ ರೀತಿಯಲ್ಲಿ ಪಾಶುರವನ್ನು ಹಾಡಿದ್ದಾರೆ. ಗಿಣಿಗೆ ಪಾಠ ಹೇಳ್ಕೊಡ್ತಾ ಇದ್ರಂತೆ. ಆ ಸರ್ವೇಶ್ವರ ನಡೆಸಿದಂತಹ ಲೀಲೆಗಳೆಲ್ಲವನ್ನೂ ಕೂಡ ತಿಳಿಪಡಿಸಿದ್ದಾರೆ. ಆ ಗಿಣಿ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದೆ. ಭಗವಂತ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಇಂದ್ರ ಕೊಟ್ಟಂತಹ ಕಲ್ಲು ಮಳೆಯಿಂದ ಗೋವುಗಳನ್ನು ಗೋಪಾಲಕರುಗಳನ್ನು ರಕ್ಷಣೆ ಮಾಡಿದ ಅನ್ನುವ ವೃತ್ತಾಂತವನ್ನು ಚೆನ್ನಾಗಿ ಆ ಗಿಣಿ ಕೇಳಿದೆ. ನಾಯಕಿಯಾದವಳು ಆ ಗಿಣಿಗೆ ಈ ರೀತಿ ಪಾಠ ಎಲ್ಲ ಪರಕಾಲ ನಾಯಕಿ ಆ ರೀತಿ ಪಾಠ ಹೇಳ್ಕೊಟ್ಟಿಯಾಳೆ. ಕಲ್ಮಾರಿ ಕಾತ್ತಾಯಿ ಎನ್ನುಂ ಅಂತ ಆ ಗಿಣಿ ಅದನ್ನ ಪೂರ್ಣ ಮಾಡ್ತಾ ಇತ್ತಂತೆ. ಕಲ್ಲಡಿತ್ತು ಕಲ್ಮಾರಿ ಕಾತ್ತಾನ್. ಆ ಸ್ವಾಮಿ ಗೋವರ್ಧನ ಬೆಟ್ಟವನ್ನ ಎತ್ತಿ ಹಿಡಿದು ಆಲಿಕಲ್ ಮಳೆ ಅದರಿಂದ ಎಲ್ಲರನ್ನೂ ರಕ್ಷಣೆ ಮಾಡಿದ. ಅಘಡಿದ ಘಟನಾ ಸಾಮರ್ಥ್ಯವುಳ್ಳವನು ಆ ಸ್ವಾಮಿ. ಕಲ್ಲಿನ ಮಳೆಯನ್ನ ಕಲ್ಲನ್ನೇ ಎತ್ತಿ ರಕ್ಷಣೆ ಮಾಡಿದ. ಕಲ್ಲಿನ ಮಳೆ, ಆಲಿಕಲ್ ಮಳೆ, ಅದಕ್ಕೆ ಬೆಟ್ಟವನ್ನೇ ಎತ್ತಿದ. ಆ ಬೆಟ್ಟ ಯಾವ ರೀತಿ ಎತ್ತು ಅಂತಂದ್ರೆ
ಸರ್ವೇಶ್ವರನ ಒಂದು ಸಾಮರ್ಥ್ಯಕ್ಕೆ ಆ ಬೆಟ್ಟ ಸಾಧಾರಣ ಕಲ್ಲಿನಂತೆ ಇತ್ತಂತೆ. ತುಂಬ ಅನಾಯಾಸವಾಗಿ ಆ ಕಲ್ಲನ್ನು ಎತ್ತಿ ರಕ್ಷಣೆ ಮಾಡದ ಅಂತ ತಿರುಮಂಗಿಯಾಳ್ವಾರು ಹೇಳ್ತಾರೆ. ಕಲ್ಲೊನ್ನೇಂದಿ ಇನನಿರೈ ಕಾತ್ತಡುತ್ತಾನ್ ಅಂತ. ಅನಾಯಾಸವಾದ ಕಾರ್ಯವನ್ನು ಮಾಡಿದ ಸ್ವಾಮಿ ಅಂತ ಹೇಳಿದ್ರು. ಕಲ್ಲು ಮಳೆಯನ್ನು ರಕ್ಷಣೆ ಮಾಡೋದಕ್ಕೆ ಕಲ್ಲಿಂದಲೇ ರಕ್ಷಣೆಯನ್ನು ಮಾಡಿದ. ಒಂದು ವೇಳೆ ಬೆಂಕಿಯ ಮಳೆ ಏನಾದರೂ ಸುರಿಸಿದ್ದಾದರೆ ಬೆಂಕಿಯನ್ನೇ ಹಿಡಿದು ರಕ್ಷಣೆ ಮಾಡುವವನು. ಅಂತಹ ಸಾಮರ್ಥ್ಯ ಭಗವಂತನಿಗುಂಟು ಅಂತ ಹೇಳ್ತಾರೆ. ಕಲ್ಲೆಡುತ್ತು ಅಂತ ಹೇಳಿದ ತಕ್ಷಣ ಕಲ್ಮಾರಿ ಕಾತ್ತಾಯಿ ಅಂತ ಅದು ಉತ್ತರ ಕೊಡ್ತಾ ಇತ್ತಂತೆ. ಕಾಮರೂಪೂಂ ಕಚ್ಚಿ ಊರಗತ್ತಾಯಿ ಎನ್ನು. ಕಾಂಚಿ ಊರಗಂ ಅನ್ನೋ ದಿವ್ಯ ಕ್ಷೇತ್ರದಲ್ಲಿ ನಿತ್ಯವಾಸ ಮಾಡುವವನು. ಕಾಮರೂಪೂಂ ಕಚ್ಚಿ ಊರಗತ್ತಾಯಿ, ಪರಿಮಳ ಭರಿತವಾಗಿರುವಂತಹ ದಿವ್ಯ ಕ್ಷೇತ್ರ. ಅದನ್ನು ಹೇಳಿದ ತಕ್ಷಣ ಊರಗತ್ತಾಯಿ ಎಂಬುದಾಗಿ ಅದನ್ನ ಉತ್ತರವಾಗಿ ಕೊಡ್ತಾ ಇತ್ತಂತೆ ಆ ಗಿಣಿ. ವಿಲ್ಲಿರುತ್ತು ಮೆಲ್ಲಿಯಲ್ ತೋಳ್ ತೋಯಿಂದಾಯ್. ಶಿವನ ಧನುಸ್ಸನ್ನ ಮುರಿದು ಅದು ಹೆದೆಯೇರಿಸಿ ಎಲ್ಲ ಮಾಡಿ ಸೀತೆಯನ್ನ ವಿವಾಹವಾದ ಸರ್ವೇಶ್ವರ. ವೀರ್ಯ ಶುಲ್ಕವಾಗಿ ಜನಕ ಮಹಾರಾಜ ಇಟ್ಟಿದ್ದಂತಹ ಆ ಶಿವಧನುಸ್ಸನ್ನ ಭಂಜನ ಮಾಡಿದ ಸ್ವಾಮಿ. ವಿಲ್ಲಿರುತ್ತು ಮೆಲ್ಲಿಯಲ್ ತೋಳ್ ತೋಯಿಂದಾಯಿ ಎನ್ನು. ಆ ಬಿಲ್ಲನ್ನ ಹೆದೆಯೇರಿಸಿ ಅದನ್ನು ಆ ಪಂದ್ಯದಲ್ಲಿ ಗೆದ್ದಿದ್ದರಿಂದ ವೀರ್ಯ ಶುಲ್ಕವಾಗಿ ಇಟ್ಟಿದ್ದಂತಹ ಸೀತೆಯನ್ನ ಧಾರೆ ಎರೆದು ಕೊಟ್ಟ ಜನಕ ಮಹಾರಾಜ. ಮೆಲ್ಲಿಯಲ್ ತೋಳ್ ತೋಯಿಂದಾಯಿ ಎನ್ನು ಅಂತ ಉತ್ತರ ಕೊಡ್ತಂತೆ ಆ ಗಿಣಿ. ವೆಹ್ಕಾವಿಲ್ ತಿರುವೆಹ್ಕ ಎಂಬಂತಹ ದಿವ್ಯ ಕ್ಷೇತ್ರ, ಯಥೋಕ್ತಕಾರಿ ಸನ್ನಿಧಿ. ತಿರುವೆಹ್ಕ ಎನ್ನುವ ದಿವ್ಯ ಕ್ಷೇತ್ರದಲ್ಲಿ ತುಯಿಲ್ ಅಮರ್ಂದ ವೇಂದೆ ಎನ್ನು. ಮಲಗಿ ಸೇವೆ ಕೊಡ್ತಾ ಇರುವಂತಹ ಸ್ವಾಮಿಯೇ ರಾಜನೇ ಎಂಬುದಾಗಿ ಹೇಳುತ್ತಂತೆ. ಮಲ್ಲಡರ್ತು ಮಲ್ಲರ ಅನ್ರು ಅಟ್ಟಾಯಿ ಎನ್ನು. ಚಾಣೂರ ಮುಷ್ಟಿಕಾದಿ ಮಲ್ಲರಗಳನ್ನು ಅಡಗಿಸಿದವನು ಭಗವಂತ. ಮಲ್ ಅಡರ್ತು ಅಂತ ಹೇಳಿದ ತಕ್ಷಣ ಮಲ್ಲರ ಅನ್ರು ಅಟ್ಟಾಯಿ ಎನ್ನು ಅಂತ ಗಿಣಿ ಉತ್ತರ ಕೊಡ್ತಂತೆ. ಮಾಕೀಂಡ ಕೈತ್ತಲತ್ತು ಎನ್ ಮೈಂದ ಎನ್ನು. ವಿಶಾಲವಾದಂತಹ ತೋಳು, ಬಲಿಷ್ಠವಾದ ತೋಳುಳ್ಳವನು ಆ ಸ್ವಾಮಿ. ಮಾಕೀಂಡ ಕೈತ್ತಲತ್ತು ಎನ್ ಮೈಂದ ಎಂಬುದಾಗಿ ಹೇಳುತ್ತಂತೆ ಆ ಗಿಣಿ ಉತ್ತರ ಕೊಡ್ತಂತೆ. ಸೊಲ್ಲೆಡುತ್ತು ತನ್ನ ಕಿಳಿಯೈ ಚೊಲ್ಲೆಯನ್ನ. ಮಾತನ್ನ ಎತ್ತಿಕೊಟ್ಟಾಗ ಮೊದಲನೇ ಪದ ಏನು ಅನ್ನೋದನ್ನ ಎತ್ತಿಕೊಟ್ಟಾಗ ಸಲೀಸಾಗಿ ಆ ವೃತ್ತಾಂತವನ್ನೆಲ್ಲವನ್ನು ಕೇಳಿರೋದನ್ನ ಹಂಗೆ ಒಪ್ಪಿಸ್ತಾ ಇತ್ತಂತೆ ಆ ಗಿಣಿ. ಅದನ್ನ ಕಂಡಂತಹ ಪರಕಾಲ ನಾಯಕಿ ಕಣ್ಣಲ್ಲಿ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ துணைமுலை மேல் துளிசோரச்சோர்கின்னாளே. சொல்லெடுத்து தன் கிளியை சொல்லே என்ன துணைமுலை மேல் ತುಳಿಸೋರಚ್ಚೋರ್ಗಿನ್ನಾಳೆ. ಆ ಸಂತೋಷ ತಡ್ಕೊಳಕ್ಕಾಗದೆ ಆನಂದ ಬಾಷ್ಪ ಸುರಿತಾ ಇದೆಯಂತೆ. ಅವಳ ಅವಯವಗಳ ಮೇಲೆ ಆನಂದ ಬಾಷ್ಪ ಸುರಿಯಿತು ಎಂಬುದಾಗಿ ತಿರುಮಂಗಿಯಾಳ್ವಾರವರು ತನ್ನ ಸ್ವಾನುಭವವನ್ನು ಎತ್ತಿ ಹೇಳ್ತಾರೆ. ತಿರುನಡುಂದಾಂಡಕಂ ಎಂಬ ದಿವ್ಯವಾದಂತಹ ಪ್ರಬಂಧದಲ್ಲಿ ಆ ರೀತಿಯಲ್ಲಿ ಹಾಡ್ತಾರೆ. ಇಲ್ಲಿ ಭಗವಂತ ಯಾವ ರೀತಿಯಲ್ಲಿ ಆನಂದವನ್ನು ಅನುಭವ ಮಾಡ್ತಾನೆ ಅಂದರೆ ತನ್ನ ಗಿಣಿಯಾಗಿ ಭಾವನೆ ಮಾಡಿಕೊಳ್ತಾರೆ ವೇದಾಂತೇಶಕರು. ಭಗವಂತನೇ ಕೊಟ್ಟಂತಹ ವಾಕ್ ಸಂಪತ್ತು, ಆ ವಾಕ್ ಸಂಪತ್ತಿನ ಮೂಲಕ ಶ್ಲೋಕ ಮುಂತದ್ದು ರಚನೆಯಾಗಿದ್ದಿದ್ದೆ. ಆದರೆ ಆ ಶ್ಲೋಕವನ್ನ ಕೇಳಿ ಆನಂದ ಪಡೋದಕ್ಕಾಗಿಯೇ ಭಗವಂತ ಅದನ್ನು ಕೊಟ್ಟಿದ್ದಾನೆ. ಅದಕ್ಕೆ ಬೇಕಾದ ವಾಕ್ ಸಂಪತ್ತನ್ನ ಕೊಟ್ಟಿದ್ದಾನೆ. ಅದನ್ನ ಕೇಳಿ ಶಿಕ್ಷಕರಾದವರು ತಪ್ಪಿಲ್ಲದೆ ಆ ಗಿಣಿ ಒಪ್ಪಿಸಿದಾಗ ಎಷ್ಟು ಸಂತೋಷ ಪಡ್ತಾರೋ, ಯಾವ ರೀತಿ ಆನಂದ ಪಡ್ತಾರೋ ಆ ರೀತಿಯಾದ ಆನಂದ ಈಗ ವರದರಾಜ ಸ್ವಾಮಿ ಈ ಸ್ತೋತ್ರವನ್ನು ನನ್ನ ಮೂಲಕ ಹಾಡಿಸಿ ಕೇಳಿ ಅನುಭವಿಸ್ತಾ ಇದ್ದಾನೆ ಅಂತಂತಾರೆ. ಕಲಿಯನ್ ಉರೈ ಕುಡಿಗೊಂಡ ಕರುತ್ತುಡೆಯೋನ್ ಎಂಬುದಾಗಿ
ವೇದಾಂತ ದೇಶಿಕರಿಗೆ ಹಿರಿಮ ಉಂಟು. ತಿರುಮಂಗಿ ಆಳ್ವಾರವರ ಪಾಶುರದಲ್ಲಿ ಏನೇನು ಭಾವನೆಗಳಿರುತ್ತೋ ಅದನ್ನು ಹಾಗೇನೆ ಗ್ರಹಿಸಿ ತನ್ನ ಪಾಶುರಗಳಲ್ಲಿ, ತನ್ನ ಪ್ರಬಂಧಗಳಲ್ಲಿ, ತನ್ನ ಸ್ತೋತ್ರಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ ವೇದಾಂತೇಶರು. ಮಹಾಪೋತ್ರಿನ್ ಎಂಬುದಾಗಿ ವರಾಹನನ್ನ ಕೊಂಡಾಡ್ತಾರೆ. ಇಚ್ಛಾಮೀನ ವಿಹಾರ ಕಚ್ಚಪ ಮಹಾಪೋತ್ರಿನ್ ಅಂತ ಹೇಳುದು. ಆ ವರಾಹನ ಆಕಾರ ಎಂಥದ್ದು ಅಂತಂದ್ರೆ ಯಾರೂ ಊಹೆ ಮಾಡಿಯೇ ಹೇಳೋಕೆ ಸಾಧ್ಯವಿಲ್ಲದೆ ಇರುವಂಥದ್ದು. ತಿರುಮಂಗಿ ಆಳ್ವಾರ್ ಹೇಳ್ತಾರೆ, ನೆಡುವಿಶುಂಬಣವುಂ ಪನ್ರಿಯಾಯ್ ಅಂತ. ಆ ವರಾಹ ಸ್ವಾಮಿಯ ಶಿರಸ್ಸು ಆಕಾಶವನ್ನು ಮುಟ್ಟಿತ್ತಂತೆ. ನಡುವಿಶುಂಬು ಅಣವುಂ ಪನ್ರಿ, ಅಂಥ ವಿಶಾಲವಾದಂತಹ, ಅಷ್ಟು ದೊಡ್ಡದಾಗಿರುವಂತಹ ವರಾಹ ಮೂರ್ತಿ. ಅದರ ಬೃಹತ್ವ ಎಂಥದ್ದು ಅಂದರೆ ಯಾರೂ ಊಹೆ ಮಾಡಿ ನೋಡೋಕ್ಕಾಗೋದೇ ಇಲ್ಲ. ತಿರುಮಂಗಿ ಆಳ್ವಾರವರು ಆ ಬೃಹತ್ವವನ್ನು ಬಹಳ ಸುಂದರವಾಗಿ ಒಂದು ಪಾಶುರದಲ್ಲಿ ವರ್ಣನೆ ಮಾಡ್ತಾರೆ. சிலம்பினிடை சிறுபரல் போல் பெரிய மேரு திருக்குளம்பில் கணகணப்ப திருவாகாரம் குலுங்க நிலமடந்த இதனை இடந்து புல்கி கோட்டிடை வைத்து ಅರುಳಿಯ ಎನ್ ಕೋಮಾನ್ ಕಂಡೀರ್ ಅಂತ ಹೇಳಿದ್ರು. ಆ ವರಾಹಸ್ವಾಮಿ ಭೂಮಿಯನ್ನ ಪಾತಾಳ ಲೋಕದಿಂದ ಮೇಲಕ್ಕೆ ತಂದ. ಹಾಗೆ ತಂದಾಗ ಆ ಭೂಮಿಯನ್ನ ಎಲ್ಲಿ ಇಟ್ಕೊಂಡಿದ್ದ ಅಂತಂದ್ರೆ ಹಲ್ಲಿದೆಯಲ್ಲ, ಆ ಹಲ್ಲಿ ದಂಶ್ರ, ಆ ದಂಶ್ರದ ಅಂಕುರದ ಕೋಟಿಯಲ್ಲಿ ಚುಚ್ಚಿ ಎತ್ತಿದ್ದಂತೆ. ವೇದಾಂತ ದೇಶಿಕರು ಹೇಳ್ತಾರೆ, ದಂಶ್ರಾಂಕುರ ಕೋಟಿ ಗಾಢ ಘಟನಾ ನಿಷ್ಕಂಪ ನಿತ್ಯ ಸ್ಥಿತಿ ಎಂಬುದಾಗಿ. ಆ ಭೂಮಿಯನ್ನ ಎತ್ತಿ ಹಿಡಿದಿದ್ದು ಹಲ್ಲಿನ ತುದಿ ಇದೆಯಲ್ಲ, ಆ ಚೂಪಾಗಿರುವಂತಹ ಕೊನೆ, ಅದರಲ್ಲಿ ಭೂಮಿಯನ್ನ ಸುಮ್ಮನೆ ಚುಚ್ಚಿ ಹಿಡ್ಕೊಂಡಿದ್ದಾನೆ. ಮಧ್ಯದಲ್ಲೆಲ್ಲೂ ಇಟ್ಕೊಂಡಿಲ್ಲ, ಸೆಂಟರ್ ಆಫ್ ಗ್ರಾವಿಟಿಯಲ್ಲಿ ಇಟ್ಕೊಂಡಿಲ್ಲ. ಕೊನೆಯಲ್ಲಿ ಎಲ್ಲೋ ಈ ರೀತಿ ಚುಚ್ಚಿ ಇಟ್ಕೊಂಡಿರುವಾಗ ಆ ಭೂಮಿ ಅಲ್ಲಾಡುವುದಕ್ಕೆಲ್ಲ ಅವಕಾಶಗಳುಂಟು. ಎಡ್ಜಲ್ಲಿ ಎಲ್ಲೋ ಇರೋದ್ರಿಂದ ಅದಕ್ಕೆ ಸಪೋರ್ಟ್ ಇರೋಲ್ಲ, ಬಿದ್ದೋಗುತ್ತಾ ಅಂತ ಕೇಳಿದ್ರೆ ವೇದಾಂತ ದೇಶಿಕರು ಹೇಳ್ತಾರೆ, ನಿಷ್ಕಂಪ ನಿತ್ಯ ಸ್ಥಿತಿ, ಕಂಪನವೇ ಇಲ್ಲದಂತಹ ಅತ್ಯಂತ ಸೌಖ್ಯವಾಗಿ ಭೂಮಿ ಅಲ್ಲಿ ಹಲ್ಲಿನ ತುದಿಯಲ್ಲಿತ್ತು. ನೋಡೋದಕ್ಕೆ ಯಾವ ರೀತಿ ಕಾಣ್ತಾ ಇತ್ತು ಅಂದರೆ ಮುಸ್ತೇವ ವಿಶ್ವಂಭರ. ಮುಸ್ತಾ ಎಂಬುದಾಗಿ ಕೋನಾರಿ ಗೆಡ್ಡೆ ಅಂತ ಕರೀತಾರೆ. ಆ ಕೋನಾರಿ ಗೆಡ್ಡೆ ಹಂದಿಗೆ ಅತ್ಯಂತ ಪ್ರಿಯವಾದಂತೆ. ಅದು ಭೂಮಿಯಲ್ಲಿ ತುಂಬ ಆಳದಲ್ಲಿ ಚಿಕ್ಕದಾಗಿರುತ್ತಂತೆ ಆ ಗೆಡ್ಡೆ. ಆ ಗೆಡ್ಡೆಯ ವಾಸನೆಗೆ ಮಾರು ಹೋಗಿ ಆ ಗೆಡ್ಡೆ ಅನುಭವಿಸ್ಬೇಕು ಅಂತ ಆಸೆ ಪಟ್ಟು ಭೂಮಿನೆಲ್ಲ ಚೆನ್ನಾಗಿ ಕೊಡೆದು ಅದನ್ನೆಲ್ಲ ಭೂಮಿ ಆಳಕ್ಕೆ ಹೋಗಿ ತನ್ನ ಆ ಹಲ್ಲಿನ ತುದಿಯಲ್ಲಿ ಭೂಮಿಯನ್ನ ಚುಚ್ಚಿ ಮೇಲಕ್ಕೆ ಎತ್ಕೊಂಡಿದ್ದ ವರಾಹ ಈ ರೀತಿ ಮಾಡಿದ್ದು ಹೇಗೆ ಕಾಣಿಸ್ತಾ ಇದೆ ಅಂತಂದ್ರೆ, ಅದು ವಿಶಾಲವಾದಂತಹ ಭೂಮಂಡಲ ವರಾಹಸ್ವಾಮಿಯ ಹಲ್ಲಿನ ತುದಿಯಲ್ಲಿ ಒಂದು ಕೋನಾರಿ ಗೆಡ್ಡೆಯಂತೆ ಇತ್ತು ಅಂತ ಹೇಳ್ತಾರೆ. ಮುಸ್ತೇವ ವಿಶ್ವಂಭರ ಅಂತ ಹೇಳಿದ್ರು. ಇದಕ್ಕೆ ಕಾರಣ ಏನಂದ್ರೆ ತಿರುಮಂಗಿ ಆಳ್ವಾರವರ ಪಾಶುರ. ತಿರುಮಂಗಿ ಆಳ್ವಾರವರು ಆ ವರಾಹಸ್ವಾಮಿಯ ಬೃಹತ್ವವನ್ನ ಯಾರೂ ಊಹೆ ಮಾಡಿಯೂ ನೋಡೋಕೆ ಸಾಧ್ಯವಿಲ್ಲ. ಒಂದು ವೇಳೆ ನಿಮಗೆ ಸಾಧ್ಯವಾದರೆ ಊಹೆ ಮಾಡ್ಕೊಳ್ಳಿ ಎಂಬುದಾಗಿ ಒಂದು ಮಾತು ಹೇಳ್ತಾರೆ. ಶಿಲಂಬಿನಿಡೆ ಚಿರುಪರಲ್ ಪೋಲ್ ಪೆರಿಯ ಮೇರು ಅಂತಂತಂದು. ಆ ಭಗವಂತನ ತಿರುವಡಿಗಳಲ್ಲಿ, ವರಾಹಸ್ವಾಮಿಯ ತಿರುವಡಿಗಳಲ್ಲಿ ಗೆಜ್ಜೆ ಮುಂತಾದ್ದನ್ನ ಕಟ್ಕೊಂಡಿದ್ದಾನೆ. ಚರಣಾಭರಣ ಇದೆ. ಆ ಚರಣಾಭರಣದಲ್ಲಿ ಗೆಜ್ಜೆಗಳಿದೆ. ಆ ಗೆಜ್ಜೆಯ ಒಳಗೆ ಚಿಕ್ಕದಾದ ಒಂದು ಕಲ್ಲನ್ನು ಹಾಕಿರ್ತಾರೆ. ಆ ಕಲ್ಲು ಗೆಜ್ಜೆಯ ಎಲ್ಲ ಗೋಡೆಗಳನ್ನು ಮುಟ್ಟಿದಾಗ ಅದರಿಂದ ನಾದ ಬರುತ್ತೆ. ಆ ಗೆಜ್ಜೆಯ ಒಳಗೆ ಆ ಚಿಕ್ಕ ಕಲ್ಲಿದೆ. ಆ ಕಲ್ಲಿಗೆ ಮೂವಿಂಗ್ ಸ್ಪೇಸ್ ತುಂಬ ಇರುತ್ತೆ. ಆ ಕಲ್ಲು ಚೆನ್ನಾಗಿ ಅಲ್ಲಾಡಿ ಒಳಗೆ ಹೋಗ್ತಾ ಇರುತ್ತೆ. ಆ ರೀತಿ ಇರುವಂತಹ ಆ ಕಲ್ಲಿನಂತೆ ಯಾವುದಿತ್ತು ವರಾಹನ
ನೂಪುರದಲ್ಲಿ ಅಂತಂದ್ರೆ ವೇದಾಂತೇಶಕರು ಹೇಳ್ತಾರೆ, ತಿರುಮಂಗಿ ಆಳ್ವಾರ್ ಹೇಳ್ತಾರೆ, ಶಿಲಂಬಿನಿಡೈ ಶಿರು ಪರಲ್ ಪೋಲ್ ಪೆರಿಯ ಮೇರು. ಚಿಕ್ಕ ಕಲ್ಲಿನಂತೆ ಯಾವುದಿತ್ತು ಅಂತಂದ್ರೆ ದೊಡ್ಡದಾದ ಮೇರು ಪರ್ವತ. ಅಲ್ಲಿ ಅಡ್ಜೆಕ್ಟಿವ್ ಕೊಡುವಾಗ ಪೆರಿಯ ಮೇರು. ಆ ಕಲ್ಲು ಯಾವ ರೀತಿಯಾದ ಕಲ್ಲು ಅಂದ್ರೆ ಅತ್ಯಂತ ಚಿಕ್ಕದಾದದ್ದು. ಶಿರು ಪರಲ್ ಪೋಲ್, ಚಿಕ್ಕದಾದಂತಹ ಆ ಕಲ್ಲಿನ ಒಂದು ಕಣ, ಆ ಕಣದಂತೆ ಇತ್ತು ಈ ಭೂಮಂಡಲ ಅಂತ ಕೊಂಡಾಡ್ತಾರೆ ವೇದಾಂತೇಶಕರು. ತಿರುಮಂಗಿ ಆಳ್ವಾರ್ ಕೊಂಡಾಡೋದನ್ನೇ ವೇದಾಂತೇಶಕರು ಮುಸ್ತಾಯಿವ ಅಂತ ಅದನ್ನ ಹಾಗೇನೆ ಅನುಕರಣ ಮಾಡಿ ಹೇಳಿದ್ದಾರೆ. ಶಿಲಂಬಿನೆಡೆ ಚಿರುಪರಲ್ ಪೋಲ್ ಪೆರಿಯ ಮೇರು ಅಂತಂದ್ರು. ಆ ಮೇರು ಪರ್ವತ ಆ ವರಾಹಸ್ವಾಮಿಯ ನೂಪುರದ ಒಳಗಡೆ ಇದ್ದು ಎಲ್ಲ ಕಡೆಯಲ್ಲಿಯೂ ಕೂಡ ಆನಂದವಾಗಿ ಸಂಚಾರ ಮಾಡ್ತಾ ಆ ಗೆಜ್ಜೆಯ ಗೋಡೆಗಳನ್ನೆಲ್ಲ ಮುಟ್ತಾ ಇತ್ತು. ಹಾಗೆಲ್ಲ ಆಗೋವಾಗ ಧ್ವನಿ ಬರ್ತಾ ಇತ್ತು. ಅಷ್ಟು ವಿಶಾಲವಾಗಿ ಆ ಜಾಗ ಒಳಗೆ, ಆ ನೂಪುರದ ಒಳಗೆ, ಆ ಗೆಜ್ಜೆಯ ಒಳಗೆ ಅಷ್ಟೊಂದು ಜಾಗ ವಿಶಾಲವಾಗಿದೆ. ಆ ಚರಣಾಭರಣದಲ್ಲಿ ಯಾವುದೋ ಒಂದೇ ಒಂದು ಮಣಿ ಇರೋಲ್ಲ, ಆ ರೀತಿಯ ಅನೇಕ ಮಣಿಗಳು ಸೇರಿ ಆ ಗೆಜ್ಜೆ ಉಂಟಾಗಿರುತ್ತೆ. ಶಿಲಂಬಿನಿಡೈ ಶಿರು ಪರಲ್ ಪೋಲ್ ಪೆರಿಯ ಮೇರು, ದೊಡ್ಡದಾದ ಮೇರು ಪರ್ವತ ಅಲ್ಲಿ ಚಿಕ್ಕದಾದ ಪರಲ್, ಚಿಕ್ಕದಾದಂತಹ ಒಂದು ಕಲ್ಲಿನಂತೆ ಇತ್ತು ಅಂತ ಹೇಳಿದ್ರು. ತಿರುಕ್ಕುಳಂಬಿಲ್ ಕಣಗಣಪ್ಪ ತಿರುವಾಗಾರಂ ಕುಲುಂಗ ನಿಲಮಡಂದ ಇದனை ಇಡಂದು ಪುಲ್ಗಿ ಕೋಟ್ಟಿಡೈ ವೈத்து ಅರುಳಿಯ ಎನ್ಕೋಮಾನ್. ಭೂಮಿಯನ್ನ ದಂಶ್ರ ಅಂಕುರ ಕೋಟಿಯಲ್ಲಿ ಧರಿಸಿದ್ದ ಎಂಬುದಾಗಿ ತಿರುಮಂಗಿ ಆಳ್ವಾರ್ ಏನು ಹೇಳಿದ್ದಾರೋ ಅದನ್ನ ಹಾಗೆಯೇ ವೇದಾಂತೇಶಕರು ಮನಸ್ಸಿನಲ್ಲಿ ತಗೊಂಡು ಗೋಪಾಯೇದ ಅನಿಶಂ ಜಗಂತಿ ಕುಹನಾಪೋತ್ರಿ ಪವಿತ್ರೀಕೃತ ಬ್ರಹ್ಮಾಂಡ ಪ್ರಳಯೋರ್ಮಿ ಘೋಷ ಗುರುಭಿ ಘೋಣಾರವೈರ್ಘುರ್ಘುರೈ ಯದ್ದಂಶ್ರಾಂಕುರ ಕೋಟಿಗಾಢ ಘಟನಾ ನಿಷ್ಕಂಪ ನಿತ್ಯ ಸ್ಥಿತಿ ಬ್ರಹ್ಮಸ್. எங்க சுவாமிக்கு சிக்னல் இல்லையா என்னமா? இல்ல இப்ப நான் வேணா ட்ரை பண்றேன் ஒரு தடவை. இப்பதான் நான் பார்த்தேன் சுவாமி இல்லைன்றது, திடீர்னு வாய்ஸே இல்லைன்னு வந்து பார்த்தேன். ஒரு நிமிஷம் பாக்குறேன். ஏதோ லாக் அவுட் ஆயிட்டாரு. பாக்குறேன், நான் கூப்பிட்டு பாக்குறேன் அடியே. அவரே ரியலைஸ் பண்ணல, இஸ் ஜாயினிங் இன் நவ அடியன். வெயிட் பண்ணலாம். ஓகே, நான் அவரே ரியலைஸ் பண்ணல அன்பார்ச்சுனேட்லி. பார்க்கலாம் அடியன்.
ಸ್ವಾಮಿ ಏನೋ ನೆಟ್ವರ್ಕ್ ಇಶ್ಯೂ ಇತ್ತು ನಿಮಗೆ, ಏನೋ ಕಟ್ ಆಗೋಯ್ತು. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸ್ವಾಮಿಗಳು, ಅನ್ಮ್ಯೂಟ್ ಮಾಡ್ಕೋಬೇಕು. ಅನ್ಮ್ಯೂಟ್ ಮಾಡ್ಕೊಂಡೆ. ಡೇಟಾನು ಆನ್ ಆಗಿದೆ, ಇದು ಆನ್ ಆಗಿದೆ, ಆದ್ರೂ ಯಾಕೆ ಗೊತ್ತಿಲ್ಲ. ಕಂಟಿನ್ಯೂ ಮಾಡಿ. ಗೋಪಾಯೇ ಅಂಶಂ ಜಗಂತಿ ಕುಹನಾಪೋತ್ರಿ ಪವಿತ್ರೀಕೃತ ಬ್ರಹ್ಮಾಂಡ ಪ್ರಳಯೋರ್ಮಿ ಘೋಷ ಗುರುಭಿಗಿ ಘೋಣಾರವೈರ್ ಘುರ್ಘುರೈಹಿ ಅಂತ ವೇದಾಂತೇಶಕರು ಹೇಳಿದ್ದಾರೆ. ಇಲ್ಲಿ ಯಾವ ರೀತಿಯಲ್ಲಿ ತಿರುಮಂಗಿ ಆಳ್ವಾರ್ ಹಾಡಿದಾರೋ ಅದೇ ರೀತಿಯಲ್ಲಿ ಇವರು ಕೂಡ ಆ ಉಪಮಾನಗಳು ಮುಂತಾದ್ದು ಅದ್ಭುತವಾದ ರೀತಿಯಲ್ಲಿ ಅವರ ಅಭಿಪ್ರಾಯವನ್ನೇ ಅನುಕರಿಸಿ ಹಾಡಿದ್ದಾರೆ. ಅಲ್ಲಿ ತಿರುಮಂಗಿ ಆಳ್ವಾರ್ ಅವರು ಕೂಡ ಅದೇ ರೀತಿ ಗಿಣಿಯಂತೆ ಆ ನಾಯಕಿಯಾದವಳು ಗಿಣಿಗೆ ಪಾಠ ಹೇಳಿಕೊಟ್ಟು ಆ ಗಿಣಿ ಹೇಳಿದ್ದನ್ನ ಕೇಳಿ ಆನಂದ ಪಟ್ಲು ಎಂಬುದಾಗಿ ಹೇಳ್ತಾರಲ್ಲ, ಇಲ್ಲೋ ಅದೇ ರೀತಿಯಲ್ಲಿಯೇ ವೇದಾಂತ ದೇಶಿಕ ಎಂಬಂತಹ ಗಿಣಿಯನ್ನ ಬೆಳೆಸಿ ಸರ್ವೇಶ್ವರ ಅದರ ಮೂಲಕ ತನ್ನ ಸ್ತೋತ್ರವನ್ನ ಕೇಳಿ ಆನಂದ ಪಟ್ಟ ಎಂಬುದಾಗಿ ಹೇಳ್ತಾರೆ. ಮಂಜೂನಿ ಪಂಜರ ಶಕುಂತ ವಿಜಲ್ಪಿತಾನಿ ಅಂತ ಹೇಳ್ತಾರೆ. ಅದು ಎಷ್ಟು ಉತ್ತಮವಾದ ರೀತಿಯಾದ ಪದವನ್ನು ಉಪಯೋಗ ಮಾಡ್ತಾರೆ ವೇದಾಂತೇಶಕರು ನೋಡಬೇಕು. ಜಲ್ಪನ ಎಂಬುದಾಗಿ ಹೇಳ್ತಾರೆ. ತೊದಲ್ ನುಡಿ, ಆ ತೊದಲ್ ನುಡಿ ಇದೆಯಲ್ಲ, ಆ ಗಿಣಿಯ ಮಾತು ಅದು ತೊದಲ್ ನುಡಿಯಂತೆ ಇದೆ ಅಂತನ್ನುವಾಗ ಆ ತೊದಲು ನುಡಿ ಅನ್ನೋದಕ್ಕೆ ವ್ಯಾಕರಣಬದ್ಧವಾಗಿರಬೇಕು ಅನ್ನೋ ನಿಯಮಗಳೆಲ್ಲ ಇರೋಲ್ಲ. ಅನೇಕ ಬಗೆಯಾದಂತಹ ಕೊರತೆಗಳು ನನ್ನ ಕಾವ್ಯದಲ್ಲಿ ಉಂಟು ಅನ್ನೋ ರೀತಿ ನೈಚ್ಯಾನುಸಂಧಾನ ಮಾಡ್ಕೊಳ್ತಾರೆ. ಆದರೂ ಕೂಡ ತೊದಲು ನುಡಿ ಅನ್ನುವಂತಹ ಪದ, ಜಲ್ಪನ ಅನ್ನೋ ಒಂದು ಪದ ಇದೆಯಲ್ಲ, ಅದು ಅತ್ಯಂತ ಅಲ್ಲಿ ಸಮಂಜಸವಾಗಿದೆ. ಯಾವಾಗಲೂ ಭಾವಕ್ಕೆ ಮುಖ್ಯತ್ವ ಕೊಡ್ತಾರೆ ಕೇಳೋರು ವಿನಃ ಇನ್ಯಾವುದಕ್ಕೂ ಕೊಡಲ್ಲ. ವೇದಾಂತೇಶಕರ ಈ ಮಾತುಗಳನ್ನ ಕೇಳಿ ಸರ್ವೇಶ್ವರ ಸಂತೋಷ ಪಡ್ತಾನೆ. ಈ ತೊದಲ್ ನುಡಿಯನ್ನ ಕೇಳಿ ಸಂತೋಷ ಪಡ್ತಾನೆ ಅಂತಂತಂದ್ರು. ತಮ್ಮ ತಮ್ಮ ಮಕ್ಕಳು ಯಾವ ರೀತಿಯಲ್ಲಿ ಮಾತನಾಡಿದ್ರು ಕೂಡ ತಂದೆ ತಾಯಿಗಳಿಗೆ ಅದು ಅತ್ಯಂತ ಆಪ್ಯಾಯಕರವಾಗಿರುತ್ತೆ. ಕುഴലും ಯಾಳುಂ ಇನಿದೆನ್ಬರ್ ತಂದಂ ಮಕ್ಕಳ್ ಮழலை ಚೊಲ್ ಕೇಳಾದವರ್ ಅಂತಂದ್ರು ತಿರುವಳ್ಳುವರ್ ಅವರು. ಕೊಳಲು ಮತ್ತು ವೀಣೆ ಇದೆಲ್ಲ ತುಂಬಾ ಇಂಪಾಗಿರುತ್ತೆ ಅಂತ ಜನ ಹೇಳ್ತಾರಂತೆ. ಯಾರು ಅಂತಂದ್ರೆ ತಮ್ಮ ಮಕ್ಕಳ ತೊದಲ್ ನುಡಿಯನ್ನ ಕೇಳದೇ ಇರುವಂತಹ ಜನ. ಮಕ್ಕಳ ತೊದಲ್ ನುಡಿಯನ್ನ ಕೇಳಿರುವವರು ಇದಕ್ಕಿಂತ ಮಿಗಿಲಾದಂತಹ ಇನ್ನೊಂದು ಮಧುರವಾದಂತಹ ಕಾವ್ಯ ಇನ್ನೊಂದಿರೋಲ್ಲ, ಇನ್ನು ಮಧುರವಾದಂತಹ ಇನ್ನೊಂದು ಗಾನ ಇರೋಲ್ಲ ಎಂಬುದಾದ ತೀರ್ಮಾನದಲ್ಲಿರ್ತಾರೆ. ಆ ರೀತಿಯಲ್ಲಿ ಭಗವಂತ ಶ್ರೀ ವರದರಾಜ ಸ್ವಾಮಿ ವೇದಾಂತ ದೇಶಿಕರ ಈ ಮಾತುಗಳನ್ನ ಅತ್ಯಂತ ಪ್ರೀತಿಯಿಂದ ಗ್ರಹಿಸಿಕೊಂಡ, ಅತ್ಯಂತ ಪ್ರೀತಿಯಿಂದ ಆಲಿಸಿ ಸಂತೋಷಪಟ್ಟ ಅಂತ ಹೇಳ್ತಾರೆ. ಈ ಮಾತುಗಳು ಅವನಿಗಧೀನವಾದ ಮಾತುಗಳು, ಅವನನ್ನ ಸ್ತೋತ್ರ ಮಾಡೋದಕ್ಕೆ ಅರ್ಹವಾದಂತಹ ಮಾತುಗಳು ಕೂಡ. ಅರ್ಹವಾಗುವಂತೆ ಮಾಡಿದವನು ಯಾರು ಅಂತಂದ್ರೆ ಅದೇ ಸರ್ವೇಶ್ವರನೇ. ಅವನ ಹಿರಿಮೆಯನ್ನ ಯಥಾರ್ಥವಾಗಿ ಯಾವ ಒಂದು ಪದಗಳು ನಮಗೆ ತಿಳಿಯಪಡಿಸುತ್ತವೋ ಅಂಥ ಪದಗಳನ್ನೇ ವೇದಾಂತೇಶಿಕರಿಗೆ ಕೊಟ್ಟು ಅದರ ಮೂಲಕ ಹಾಡಿಸಿಕೊಂಡ. ನಮ್ಮಾಳ್ವಾರವರಿಗೆ ಈ ರೀತಿಯಾದಂತಹ ಅನುಗ್ರಹ ಉಂಟಾಯಿತು ಅನ್ನೋದು ಅವರ ಪಾರ್ಶ್ವದಲ್ಲಿ ಗೊತ್ತಾಗುತ್ತೆ. ಶೊಲ್ಪಣಿಶೈ ಆಯಿರತ್ತುಳ್ಳಿವೈ ಪತ್ತುಡನ್ ತಣಿವಿಲರ್ ಕರ್ಪರೇಲ್ ಕಲ್ವಿವಾಯುಮೆ ಅಂತ ಹೇಳ್ತಾರೆ ನಮ್ಮಾಳ್ವಾರು. ಶೊಲ್ಪಣಿಶೈ ಆಯಿರಂ, ತಿರುವಾಯ್ಮೊഴಿ 1000 ಪಾಶುರಗಳು ಯಾವ ರೀತಿಯಲ್ಲಿ ರಚನೆ ಆಯಿತು ಅಂತಂದ್ರೆ ಆ ಮಾತುಗಳಿದೆಯಲ್ಲ ಅವುಗಳು ನಮ್ಮಾಳ್ವಾರವರ ಕಣ್ಣು ಮುಂದೆ ಬಂದು ನಿಂತ್ಕೊಂಡಂತೆ. ಸ್ವಾಮಿ ನಮ್ಮನ್ನು ಉಪಯೋಗಿಸ್ಕೊಳ್ಳಿ, ನಾವು ನಿಮ್ಮ ಕಾವ್ಯದಲ್ಲಿ ಜಾಗವನ್ನ ಪಡ್ಕೊಳ್ಬೇಕು, ನಮಗೆ ಅಂಥ ಒಂದು ಹಿರಿಮೆಯನ್ನ ನೀವು ಕೊಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ನಮ್ಮಾಳ್ವಾರವರು ಒಂದೊಂದು ಪದಕ್ಕೂ ನಿನಗಿಲ್ಲಿ ಜಾಗ, ನಿನಗಿಲ್ಲಿ ಜಾಗ ಎಂಬುದಾಗಿ ಜಾಗವನ್ನು ತೋರಿಸ್ಕೊಟ್ರು. ಇವರಾಗಿ ಈ ಪದಗಳನ್ನು ಹುಡುಕೊಂಡು ಇಂತಿಂಥ ಪದಗಳು ಹಾಕಿದ್ದೆ ಆದರೆ ಪ್ರಾಸ ಸರಿ ಹೋಗುತ್ತೆ, ಛಂದಸ್ಸರು ಹೋಗುತ್ತೆ ಎಂಬುದಾಗೆಲ್ಲ ತಿಳಿದು ಮಾಡಿದ್ದಲ್ಲ. ಆ ಕೈಂಕರ್ಯ ಮಾಡೋದಕ್ಕಾಗಿ ಆ ಪದಗಳೇ அடியே இன்னைக்கு அவருக்கு ஏதோ நெட்வொர்க் ப்ராப்ளம் இருக்குன்னு நினைக்கிறேன்.
என்ன பண்ணல இப்படி ವೀರರಾಘವನ್ ಸ್ವಾಮಿ ಭಾಗವತ ಕ್ಷಮೆ ಕೊಡ್ತೀನಿ. ಐ ಥಿಂಕ್ ಸ್ವಾಮಿ ಇವತ್ತೇನೋ ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಇರ್ಬೇಕೇನೋ, ಅವ್ರಿಗೆ ಸರಿಗಿಲ್ಲ ಅನ್ಸುತ್ತೆ. ಇನ್ನೊಂದು 2 ನಿಮಿಷ ತಿರ್ಗಾ ಟ್ರೈ ಮಾಡೋಣ. 1 ನಿಮಿಷ. ವೀರರಾಘವನ್ ಸ್ವಾಮಿ ವೀರರಾಘವನ್ ಸ್ವಾಮಿ ರೆಡಿ? ஓ சுவாமி திரும்பவும் இதுவா? அதான் சுவாமி ஏதோ மறுபடியும் அவருக்கு போயிடுச்சு. ஐ திங்க் நெட்வொர்க் இல்லைன்னா இன்னைக்கு, ஏன்னா மறுபடியும் இப்படியே அது ரெக்கார்டிங் வேறு ஆகிட்டு இருக்கு. இதில் ரெக்கார்டிங் மத்திய மத்திய ஸ்டாப் பண்ண நல்லா இருக்காது. பாக்கத்தால் க்ஷமை கேட்டுட்டு இன்னைக்கு க்ளோஸ் பண்ணி விடலாமா? ஒண்ணுண்ணா பண்ணிடலாம். ஆனா அவருக்கு ஃபோன் பண்ணி சொல்லணுமே இல்லையா? ஆமா, நீங்க ஃபோன் பண்ணி சொல்லிடுறீங்களா? ஒரு தடவை ட்ரை பண்றீங்களா மறுபடியும் ப்ளீஸ்? சரி, நான் இன்னொரு தடவை ட்ரை பண்றேன். ஒரு நிமிஷம் இருக்கும். அவர் ட்ரை பண்றேன்னு சொல்லியிருக்காரு. வில் ஜஸ்ட் வெயிட் ஃபார் a minute. பார்க்கலாம். இப்பதான் அவர் பார்த்திருக்காரு. ஆக்சுவலி he didn't realize the network was gone. ஓகே ஓகே. ಅನ್ಮ್ಯೂಟ್ ಮಾಡಿ ಸ್ವಾಮಿ. ಇವತ್ತು ಐ ಥಿಂಕ್ ನಿಮ್ಮ ಇದ್ರಲ್ಲಿ ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ ಇವತ್ತಲ್ವಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ ಸ್ವಾಮಿ, ಅನ್ಮ್ಯೂಟ್ ಮಾಡ್ಕೋಬೇಕು. ಮಮ ಇತಿ ದ್ಯಕ್ಷರಂ ಮೃತ್ಯು ನ ಮಮ ಇತಿ ಶಾಶ್ವತಂ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳಿದೆ. 2 ಅಕ್ಷರ ಇದೆಯಲ್ಲ, ಅದು ವಿರೋಧಿ. ಭಗವದನುಭವಕ್ಕೆ ವಿರೋಧಿ ಯಾವುದು ಅಂತಂದರೆ ಮಮ ಅಹಂ ಎಂಬಂತಹ 2 ಮಾತುಗಳು. ಇವುಗಳು ಯಾವ ಕಾರಣದಿಂದಲೂ ಕೂಡ ನಮ್ಮಲ್ಲಿ ಸುಳಿಬಾರ್ದು. ಅದಿತ್ತು ಅಂತಂದರೆ ಭಗವಂತನ ಅನುಗ್ರಹ ನಮಗೆ ಸಿಗೋಲ್ಲ. ಎನ್ನದು ಯಾನ್ ಶೈಹಿನ್ನೇನ್ ಎನ್ನಾಧಾರಕ್ಕೆ ಇನ್ನಡಿಮೈ ತಂದರುಳ್ವಾನಂದ್ರು ವೇದಾಂತೇಶರು. ಇದು ನನ್ನದು, ನಾನು ಮಾಡ್ತಾ ಇದ್ದೀನಿ ಅಂತ ಯಾರು ತಿಳಿದಿಲ್ವೋ ಅಂಥವರುಗಳಿಗೆ ಮಾತ್ರವೇ ಭಗವಂತನ ಅನುಗ್ರಹ ಉಂಟಾಗತ್ತೆ ಎಂಬುದಾಗಿ ವೇದಾಂತೇಶಕರು ಅಪ್ಪಣೆ ಕೊಡಿಸ್ತಾರೆ. ವೇದಾಂತೇಶಕರು ಯಾವ ರೀತಿಯಲ್ಲಿ ಇದ್ರು ಅಂತಂದ್ರೆ, ನಾನು ನನ್ನದು ಅನ್ನೋದನ್ನ ಪರಿಪೂರ್ಣವಾಗಿ ತ್ಯಾಗ ಮಾಡಿದ್ರು. ಪ್ರತಿಯೊಂದು ಕೂಡ ಸರ್ವೇಶ್ವರನ ದಿವ್ಯಾನುಗ್ರಹದಿಂದ ಅವನು ಕೊಡುವಂತಹ, ಅವನೇ ಕೊಟ್ಟಂತಹ ಉಪಕರಣಗಳ ಮೂಲಕ ತನ್ನ ಪ್ರೀತಿಗಾಗಿ ತಾನೇ ಮಾಡಿಸ್ಕೊಳ್ತಾನೆ, ತಾನೇ ಮಾಡಿಸಿಕೊಂಡ ಎಂಬಂತಹ ಆ ಭಾವನೆಯೊಂದಿಗೇನೆ ಕೊನೆಯವರೆಗೂ ಬಾಳದರು. ಎಲ್ಲಿಯೂ ಕೂಡ ಇದು ನನ್ನದು, ಇದು ನಾನು ಮಾಡಿರುವಂಥದ್ದು ಅಂತ ಎಲ್ಲಿಯೂ ಹೇಳ್ಕೊಳ್ಳಿಲ್ಲ. வெள்ளைப்பரிமுகர் தேசிகராய் ವಿರಗಾಲಡಿಯೋ ಮುಳ್ಳ ತೆಳೆದಿಯದು ಓಲಗಿಲಿಟ್ಟ ನಮ್ಮಂತಂದ್ರು ಶ್ರೀಮದ್ ರಹಸ್ಯತ್ರಯಸಾರದಲ್ಲಿ. ಭಗವಂತನೇ, ಹಯಗ್ರೀವನೇ ಆಚಾರ್ಯರ ರೂಪದಲ್ಲಿ ಬಂದು ನನ್ನ ಹೃದಯದಲ್ಲಿ ಏನನ್ನ ಬರೆದಿಟ್ನೋ ಅದನ್ನ ನಾನು ಓಲೆಗರಿಯಲ್ಲಿ ಬರೆದಿಟ್ಟಿದ್ದೀನಿ ಅಂತಂದ್ರು. வெள்ளை ಪರಿಮುಖರ್, ಪರಿ ಅಂತ ಅನ್ನೋದು ಕುದುರೆ ರೂಪದಲ್ಲಿ ಬಂದಂತಹ ಸ್ವಾಮಿ
அவனு தேசிகராய் ಅಡಿಯಂ ಉಳ್ಳತ್ತೆಳುದಿಯದು ವಾದಿಹಂಸಾಂಬುದ ಅಡಾಂಬಿಯ ಪೊಳ್ಳಾರ್ ಎಂಬುದಾಗಿ ಆ ಹೆಸರಿನೊಂದಿಗೆ ಇಲ್ಲಿ ದಯಮಾಡಿ ನನ್ನ ಹೃದಯದಲ್ಲಿ ಏನನ್ನ ಬರೆದಿಟ್ರೋ ಅದನ್ನ ಓಲೆಗರಿಯಲ್ಲಿ ಬರೆದಿಟ್ಟಿದ್ದೀನಿ. ನನಗೂ ಈ ಗ್ರಂಥಕ್ಕೂ ಇಷ್ಟೇ ಸಂಬಂಧ. ಈ ಗ್ರಂಥ ಪೂರ್ಣವಾಗಿ ವಾದಿಹಂಸಾಂಬುದಾಚಾರ್ಯರ ದಿವ್ಯಾನುಗ್ರಹದಿಂದ ನನ್ನ ಹೃದಯದಲ್ಲಿ ಅವರಾಗಿ ಬರೆದಿಟ್ಟಿದ್ದನ್ನ ನಾನು ಓಲೆಗರಿಯಲ್ಲಿ ಬರೆದಿಟ್ಟಿದ್ದೀನಿ ಅಷ್ಟೇ. ನಾನು ಬರೀ ಸ್ಟೆನೋಗ್ರಾಫರ್ ಕೆಲಸ ಮಾಡಿದ್ದೀನಿ ಅಷ್ಟೇ. ಸ್ಟೆನೋಗ್ರಾಫರ್ ಆಫೀಸರ್ ಡಿಕ್ಟೇಷನ್ ಕೊಟ್ಟಿದ್ದೆ, ಆದರೆ ಶಾರ್ಟ್ ಹ್ಯಾಂಡಲ್ ಬರೆದುಬಿಟ್ಟು ಆಮೇಲೆ ಲಾಂಗ್ ಹ್ಯಾಂಡಲ್ ಅದನ್ನೆಲ್ಲ ಮಾಡಿ ಟೈಪ್ ಮಾಡಿ ಆಫೀಸರ್ ಹತ್ರ ಹೋಗಿ ಕೊಡ್ತಾರೋ ಇಲ್ವೋ. ಅದಕ್ಕೆ ಯಾರು ಆ ಡ್ರಾಫ್ಟಿಗೆ ಯಾರು ಅಧಿಕಾರಿ, ಯಾರು ಬರೆದದ್ದು, ಯಾರು ಸ್ವಾಮ್ಯ ಇದೆ ಅಂತಂದರೆ ಆಫೀಸರ್ದೇ ಅದು. ಇವರು ಬರೀ ಕೇಳ್ಕೊಂಡಿದ್ದನ್ನ ಶಾರ್ಟ್ ಹ್ಯಾಂಡಲ್ ಇದ್ದನ್ನ ಲಾಂಗ್ ಹ್ಯಾಂಡಲ್ ಮಾಡಿಬಿಟ್ಟು ಟೈಪ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ. ಆ ರೀತಿಯಲ್ಲಿಯೇ ವೇದಾಂತ ದೇಶಿಕರು ಹೇಳ್ತಾರೆ, ನನ್ನ ಹೃದಯದಲ್ಲಿ ಆಚಾರ್ಯರು ಏನು ಬರೆದಿಟ್ರೋ ಅದನ್ನ ಓಲೆಗರಿಯಲ್ಲಿ ಬರೆದಿಟ್ಟೀನಿ, ಅದು ಬಿಟ್ಟು ನನಗೂ ಈ ಗ್ರಂಥಕ್ಕೂ ಇನ್ನೇನು ಸಂಬಂಧ ಇಲ್ಲ ಅಂತಂದು. ಇದು ಯಾವ ಗ್ರಂಥ ಅಂತಂದ್ರೆ ಶರಣಾಗತಿಯ ಬಗ್ಗೆ ಅತಿ ವಿಸ್ತಾರವಾದಂತಹ ಎಲ್ಲ ಸಂಶಯಗಳನ್ನು ಪರಿಪೂರ್ಣವಾಗಿ ಹೋಗಲಾಡಿಸುವಂತಹ ಉತ್ತಮವಾದ ಕಾವ್ಯ, ಉತ್ತಮವಾದ ಶಾಸ್ತ್ರ ಶ್ರೀಮದ್ ರಹಸ್ಯತ್ರಯ ಸಾರ. ಅದನ್ನ ರಚನೆ ಮಾಡಿ ಈ ಗ್ರಂಥಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ. ವಾದಿಹಂಸಾಂಬುದಾಚಾರ್ಯರಾದ ಆತ್ರೇಯ ರಾಮಾನುಜರು ಏನು ನನ್ನ ಹೃದಯದಲ್ಲಿ ಬರೆದಿಟ್ಟಿದ್ರೋ ಅದನ್ನ ಓಲೆಗರಿಯಲ್ಲಿ ಬರೆದಿಟ್ಟೀನಿ. ಇದು ಉತ್ತಮೋತ್ತಮವಾದದ್ದು. ಭಗವಂತನನ್ನು ಹೊಂದೋದಕ್ಕೆ ಸುಲಭವಾದ ಮಾರ್ಗ ಶರಣಾಗತಿ ಎಂಬುದನ್ನು ಸ್ಪಷ್ಟವಾಗಿ ತಿಳಿಯಪಡಿಸುವಂತಹ ಶಾಸ್ತ್ರ ಎಂಬುದಾಗಿ ನೀವು ಸಂತೋಷವಾಗಿ ಅದನ್ನು ಅಂಗೀಕರಿಸಿ ಅದರಲ್ಲಿ ಹೇಳಿದಂತೆಯೇ ಭಗವಂತನ ತಿರುವಡಿಗಳನ್ನು ಆಶ್ರಯ ಮಾಡಿ ಉಜ್ಜೀವನ ಹೊಂದಬೇಕು ಅಂತ ತೀರ್ಮಾನ ಮಾಡಿ ಭಗವಂತನ ಅನುಗ್ರಹದಿಂದ ಉಜ್ಜೀವನವನ್ನು ಹೊಂದಿದ್ದೆ. ಆದರೆ ನನ್ನ ಮನಸ್ಸಿಗೆ ಎಳ್ಳಷ್ಟು ಕೂಡ ಸಂತೋಷ ಅನ್ನೋದಾಗಲ್ಲ. ನನ್ನ ಗ್ರಂಥವನ್ನ ಇವರು ಅಂಗೀಕರಿಸಿ ಅದರಿಂದ ಪ್ರಯೋಜನವನ್ನ ಪಡೆದರು ಅಂತ ನಾನು ತಿಳಿದಿಲ್ಲ. ಆಚಾರ್ಯಾನುಗ್ರಹಕ್ಕೆ ಪಾತ್ರರಾದರು, ವಾದಿಹಂಸಾಂಬುದಾಚಾರ್ಯರ ದಿವ್ಯಾನುಗ್ರಹಕ್ಕೆ ಪಾತ್ರರಾಗಿ ಈ ಬಂಧನದಿಂದ ಬಿಡುಗಡೆ ಹೊಂದಿದ್ರು ಎಂಬುದಾಗಿ ತಿಳಿದುಕೊಂಡು ಆನಂದವಾಗಿರ್ತೀನಿ ವಿನಃ ನನ್ನ ಗ್ರಂಥದ ಮೂಲಕ ಇವರಿಗೆ ಈ ರೀತಿ ಆಯಿತು ಅಂತ ನಾನು ಅಂದುಕೊಂಡಿಲ್ಲ. ನಾನು ಮಾಡಿರೋ ಕೆಲಸ ವಾದಿಹಂಸಾಂಬುದರ ಹೃದಯದಲ್ಲಿ ಅವರ ತಿರುವಾಕಿನಿಂದ ಏನು ಬಂತೋ ನನ್ನ ಹೃದಯದಲ್ಲಿ ನಾಟುವಂತೆ ಯಾವ ರೀತಿಯಲ್ಲಿ ಅದನ್ನು ಹೇಳಿದ್ರೋ ಅದನ್ನ ಹಾಗೆಯೇ ಒಂದು ಚಾಚೂ ತಪ್ಪದೆ ನಾನು ಗ್ರಂಥದಲ್ಲಿ ಬರೆದಿಟ್ಟೀನಿ ಅಷ್ಟೇ. ಇದಕ್ಕೂ ನನಗೂ ಇನ್ಯಾವ ವಿಧವಾದ ಸಂಬಂಧವೂ ಇಲ್ಲ. வெள்ளை ಪರಿಮುಹರ ದೇಶಿಗರಾಯಿ ವಿರಗಾಲ್ ಅಡಿಯೋಮುಳ್ಳತ್ತೆಳುದಿಯದು ಓಲಗಿಲಿಟ್ಟನು. ಎಷ್ಟು ಸುಂದರವಾಗಿ ವೇದಾಂತ ದೇಶಿಗರು ನಾನು ನನ್ನದು ಅನ್ನೋದನ್ನ ಪರಿಪೂರ್ಣವಾಗಿ ತ್ಯಾಗ ಮಾಡಿದವರು, ಪರಿಪೂರ್ಣವಾಗಿ ಅದರಿಂದ ಹೊರಬಂದವರು ಅನ್ನೋದನ್ನ ಈ ಕಾವ್ಯದ ಮೂಲಕ ತೋರಿಸ್ಕೊಡ್ತಾರೆ. ವೇದಾಂತ ದೇಶಿಕ ಪದೇ ವಿನಿವೇಶ್ಯ ಬಾಲಂ ದೇವೋದಯಾ ಶತಕಂ ಏತತ್ ಅವಾದಯನ್ಮಾಂ ಎಂಬುದೇ ಹೇಳಿದ್ರು. ಶ್ರೀನಿವಾಸ ತಿರುಮಲೆಯಲ್ಲಿ ನಿತ್ಯವಾಸ ಮಾಡ್ತಾ ಇರುವಂತಹ ಸ್ವಾಮಿ ವೇದಾಂತ ದೇಶಿಕ ಎಂಬಂತಹ ವೀಣೆಯನ್ನ ಕೈಯಲ್ಲಿ ಹಿಡಿದುಕೊಂಡು ಬಾರಿಸಿದ. ಹಾಗೆ ಬಾರಿಸಿದಾಗ ದಯಾಶತಕ ಎಂಬಂತಹ ಅತ್ಯುತ್ತಮವಾದಂತಹ ಸುಂದರವಾದಂತಹ ಕಾವ್ಯ, ಸುಂದರವಾದಂತಹ ಶಬ್ದಸ್ವಾರಸ್ಯದೊಂದಿಗೂ ಕೂಡಿರುವಂತಹ ಭವ್ಯವಾದಂತಹ ಒಂದು ಗೀತ ರಚನೆಯಾಯಿತು. ಆ ಗೀತೆ ಬಹಳ ಉತ್ತಮವಾದದ್ದು ಅಂತ ಎಲ್ಲರೂ ಕೊಂಡಾಡಿದ್ದೆ. ಆದರೆ ಹಿರಿಮೆ ಎಲ್ಲವೂ ಕೂಡ ವೈಣಿಕನಿಗೆ ವಿನಃ ವೀಣೆಗಲ್ಲ ಅಂದ್ರು ವೇದಾಂತೇಶ್. ವೈಣಿಕ ದಿವ್ಯವಾಗಿ ಬಾರಿಸಿದರು, ಆದ್ದರಿಂದ ಈ ರೀತಿ ಎಲ್ಲವೂ ಚೆನ್ನಾಗಾಯಿತು ಅಂತ ಹೇಳ್ತಾರೆಯೇ ವಿನಃ ವೀಣೆ ತುಂಬಾ ಉತ್ತಮವಾದದ್ದು ಅಂತ ಯಾರಾದರೂ ವೀಣೆಯನ್ನು ಕೊಂಡಾಡ್ತಾರೆಯೇ? ವೀಣಾ ವಿಶೇಷಮಿವ ವೆಂಕಟ ಶೈಲನಾಥಗ ಅಂದ್ರು ವೇದಾಂತೇಶ್. ವೇದಾಂತೇಶಿಕ ಎಂಬಂತಹ ವೀಣೆಯನ್ನೇ ಇಟ್ಟುಕೊಂಡು ಶ್ರೀನಿವಾಸ ಬಾರಿಸಿದ್ದು. ಆಗ ಬಂದದ್ದೇ ಗೀತೆ ದಯಾಶತಕ.
ಅದು ಅತ್ಯುತ್ತಮವಾದದ್ದು ಅಂತ ಎಲ್ಲರೂ ಕೊಂಡಾಡಿದ್ದೆ. ಆದರೆ ಹಿರಿಮೆ ಎಲ್ಲವೂ ಶ್ರೀನಿವಾಸನಿಗೆ ವಿನಃ ದಾಸನಿಗಿಲ್ಲ ಎಂಬುದೇ ಹೇಳಿದರು ನಮ್ಮ ದೇಶಿಕರು. ವೇದಾಂತ ದೇಶಿಕರು ಆ ರೀತಿ ಪರಿಪೂರ್ಣವಾಗಿ ನಿರ್ಲಿಪ್ತರಾಗಿದ್ದವರು. ಯಾವ ಸಮಯದಲ್ಲಿಯೂ ಕೂಡ ಈ ಮನೋಭಾವ ಅವರಲ್ಲಿ ತುಂಬಿತ್ತು. ಕರ್ತಾಕಾರಯಿತ ಎಲ್ಲವೂ ಸರ್ವೇಶ್ವರನೇ ಎಂಬ ಭಾವನೆ ಪರಿಪೂರ್ಣವಾಗಿ ಅವರ ಮನಸ್ಸಿನಲ್ಲಿ ಇದ್ದಿದ್ದರಿಂದ ಆದ್ದರಿಂದ ಈ ರೀತಿ ಮಾತನಾಡೋದಕ್ಕೆ ಅವಕಾಶ. ಎಲ್ಲಿ ಯಾವ ಒಂದು ಸ್ತೋತ್ರದಲ್ಲಿ ನೋಡಿ ಇದೇ ರೀತಿಯಲ್ಲಿ ಹಾಡಿರ್ತಾರೆ ವೇದಾಂತೇಶರು. ಅಮ್ಮ ಗೋದಾದೇವಿ, ನಿನ್ನನ್ನು ಕೊಂಡಾಡೋದಕ್ಕೆ ಬೇಕಾದ ವಾಕ್ ಸಂಪತ್ತನ್ನ ನೀನೇ ಕೊಡಬೇಕು. ಗೋ ಅನ್ನೋದು ಶ್ರೀ ಸೂಕ್ತಿಗಳು, ಅದನ್ನ ಕೊಡುವವಳು ನೀನು. ನಿನ್ನನ್ನ ಸ್ತೋತ್ರ ಮಾಡೋದಕ್ಕೆ ಅರ್ಹವಾದ ಮಾತುಗಳನ್ನ ನೀನೇ ಕೊಟ್ಟು ಈ ಗೋದಾಸ್ತುತಿ ಎಂಬಂತಹ ಸ್ತೋತ್ರವನ್ನ ನಡೆಸ್ಕೋಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಬಹಳ ಸುಂದರವಾಗಿ ಹೇಳ್ತಾರೆ ವೇದಾಂತೇಶರು. ತ್ವತ್ಪ್ರೇಯಸಃ ಶ್ರವಣಯೋಹೋ ಅಮೃತಾಯಮಾನ. ನನಗೆ ಎಂಥ ಒಂದು ಮಾತುಗಳನ್ನ ನೀನು ಕೊಡಬೇಕು ಅಂತಂದ್ರೆ ಅದಕ್ಕೆ ಸ್ಪೆಸಿಫಿಕೇಶನ್ಗಳುಂಟು. ಆ ಸ್ಪೆಸಿಫಿಕೇಶನ್ಗಳನ್ನು ಹೇಳ್ತೇನೆ ಕೇಳು ಎಂಬುದಾಗಿ ಹೇಳ್ತಾರೆ. ನಿನ್ನ ಭರ್ತಾವಾದಂತಹ ರಂಗನಾಥ ಇದನ್ನಲ್ಲ, ಅವನ ಕಿವಿಗಳಿಗೆ ಅತ್ಯಂತ ಆಪ್ಯಾಯಕರವಾಗಿರಬೇಕು. ತ್ವತ್ಪ್ರೇಯಸಃ ಶ್ರವಣಯೋಹೋ ಅಮೃತಾಯಮಾನ ತುಲ್ಯಾಂ ತ್ವದೀಯ ಮಣಿನೂಪುರ ಶಿಂಜಿತಾನ. ಅಮ್ಮ ಗೋದಾದೇವಿ, ನಿನ್ನ ತಿರುವಡಿಗಳಲ್ಲಿ ಧರಿಸಿಕೊಂಡಿರುವಂತಹ ಕಾಲಂದುಗೆಗಳು, ಆ ಗೆಜ್ಜೆಯ ಶಬ್ದ ಎಷ್ಟು ಮಧುರವಾಗಿರುತ್ತೋ ಆ ಮಾಧುರ್ಯದೊಂದಿಗೆ ಪೈಪೋಟಿಗೆ ಸಿದ್ಧವಾಗಿರಬೇಕು ನನ್ನ ಈ ಕಾವ್ಯ. ನಿನ್ನನ್ನ ಸ್ತೋತ್ರ ಮಾಡುವಂತಹ ಈ ಗೋದಾಸ್ತುತಿ ಎಂಬಂತಹ ಈ ಗ್ರಂಥ ಇದೆಯಲ್ಲ, ಅದು ಅತ್ಯುತ್ತಮವಾದಂತಹ ರೀತಿಯಲ್ಲಿ ನಿನ್ನ ಗೋದಾದೇವಿಯ ಪಾದಾರವಿಂದಗಳಲ್ಲಿ ಧರಿಸಿರುವಂತಹ ಆ ನೂಪುರ ಇದೆಯಲ್ಲ, ಆ ನೂಪುರದ ಇಂಪಾದಂತಹ ಮಂಜೀರ ಶಿಂಜಾರವ ಅಂತ ಹೇಳ್ತಾರಲ್ಲ, ಆ ಇಂಪಾದ ಶಿಂಜಾನಾದ, ಆ ಅಂದುಗೆಯ ಕಾಲಂದುಗೆಯಿಂದ ಹೊರಬರುವಂತಹ ದಿವ್ಯವಾದಂತಹ ನಾದ, ಆ ನಾದಕ್ಕೆ ಸಮನಾಗಿರಬೇಕು ನೀನು ಕೊಡುವಂತಹ ಈ ಮಾತುಗಳು ಅಂತಂದು. ನಿನ್ನನ್ನ ಸ್ತೋತ್ರ ಮಾಡೋದಕ್ಕೆ ಅರ್ಹವಾದ ಮಾತುಗಳಾಗಿರ್ಬೇಕು. ನಿನ್ನನ್ನ ಸ್ತೋತ್ರ ಮಾಡೋದಕ್ಕೆ ಅರ್ಹವಾದ ಮಾತುಗಳಲ್ಲದೆ ನಿನ್ನ ಭರ್ತ ಆದಂತಹ ರಂಗನಾಥನ ಕಿವಿಗಳಿಗೆ ಅತ್ಯಂತ ಆಪ್ಯಾಯಕರವಾಗಿರಬೇಕು. ಈ ಗ್ರಂಥ ನಿಮ್ಮಿಬ್ಬರಲ್ಲಿ ಭಕ್ತಿ ಉಳ್ಳಂತಹ ಅಂತರಂಗ ಭಕ್ತರುಗಳಿಗೆ ಅತ್ಯಂತ ಆಪ್ಯಾಯತೆಯನ್ನು ನೀಡುವಂಥದ್ದಾಗಿರಬೇಕು. ಎಲ್ಲ ವಿಧವಾದ ಹಿರಿಮೆಯೂ ತುಂಬಿರುವಂತಹ ಕಾವ್ಯವನ್ನೇ ದಾಸನಿಗೆ ನೀನು ದಯಮಾಡಬೇಕು ಅಂತ ಕೇಳಿಕೊಂಡು ಸರ್ವೇಶ್ವರ ಅದಕ್ಕೆ ತಕ್ಕದಾಗಿ ಅನುಗ್ರಹವನ್ನ ಮಾಡಿದ್ರಿಂದ ಅದರಿಂದ ರಚಿತವಾದದ್ದು ಈ ದಿವ್ಯವಾದಂತಹ ಸ್ತೋತ್ರ. ಸ್ತೋತ್ರಂ ಮಯಾ ವಿರಚಿತಂ ತ್ವದ ಅಧೀನ ವಾಚ ಎಂಬುದೇ ಹೇಳ್ತಾರೆ ವೇದಾಂತೇಶ್. ಬ್ರಹ್ಮೈವ ವಾಚಃ ಪರಮಂ ವ್ಯೋಮ ಎಂಬುದೇ ಹೇಳ್ತು. ಆ ಪರಬ್ರಹ್ಮ ಶ್ರೇಷ್ಠಪತಿಯಾದ ಸರ್ವೇಶ್ವರ, ಅವನೇ ವಾಕ್ಯಕ್ಕೆಲ್ಲ ಅಧಿಪತಿಯಾದವನು. ಅಂತಹ ಸ್ವಾಮಿ ಅವನು ಅತ್ಯಂತ ಸಂತುಷ್ಟನಾಗಿ, ಆಹಾ ಎಷ್ಟು ಭವ್ಯವಾಗಿದೆಯಲ್ಲ, ಒಂದೊಂದು ವಿಷಯವನ್ನು ಆನಂದವಾಗಿ ಅವನು ಅನುಭವಿಸ್ಬೇಕು. ಎಂಥ ಶಬ್ದ ಸ್ವಾರಸ್ಯ, ಎಂಥ ಅರ್ಥ ಸ್ವಾರಸ್ಯ, ಯಾವ ರೀತಿಯಾದ ಚಮತ್ಕಾರಗಳು, ಹೊಸದಾಗಿಲ್ಲ ಗೊತ್ತಾಗುವಂತಹ ಅನೇಕ ವಿಧವಾದ ಉತ್ತಮವಾದಂತಹ ನವಂ ನೀತಂ ಎಂಬಂತೆ ಹೊಸದಾಗಿ ಕಾಣುವಂತಹ ಕಾವ್ಯವಾಗಿದೆ. ಅಂತಹ ಉತ್ತಮವಾದಂತಹ ಕಾವ್ಯ ಇದು ಎಂಬುದಾಗಿ ಎಲ್ಲರೂ ಕೊಂಡಾಡಬೇಕು. ನಿನ್ನ ಭರ್ತ ಆದಂತಹ ರಂಗನಾಥನ ವಿಶೇಷವಾದ ಅನುಗ್ರಹಕ್ಕೆ ಎಲ್ಲರೂ ಪಾತ್ರವಾಗುವಂತೆ ಈ ಸ್ತೋತ್ರ ರಚಿತವಾಗಬೇಕು.
ತ್ವತ್ಪ್ರೀತಯೇ ವರದ, ಹೇ ವರದನೇ, ಈ ಸ್ತೋತ್ರ ರಚನೆ ಮಾಡ್ತಾ ಇರೋದು ನಿನ್ನ ಪ್ರೀತಿಗಾಗಿ. ನಿನ್ನ ಪ್ರೀತಿ ಬಿಟ್ಟು ಬೇರೆ ಇನ್ನು ಯಾವ ಉದ್ದೇಶವೂ ಇದರಲ್ಲಿಲ್ಲ. ಆ ಸ್ವಾಮಿಯ ದಿವ್ಯಾನುಗ್ರಹದಿಂದಲೇ ಇದು ರಚಿತವಾಗಿದೆ. ಇದರಿಂದ ಪ್ರಧಾನವಾಗಿ ಸಂತೋಷ ಪಡುವವನು ಯಾರು ಅಂತಂದ್ರೆ ಆ ಸ್ವಾಮಿಯೇ. ಪಾಠ ಹೇಳಿಕೊಟ್ಟಂತಹ ಗುರುಗಳು ತಪ್ಪಿಲ್ಲದೆ ಶಿಷ್ಯ ಒಪ್ಪಿಸಿದ್ದೆ ಆದರೆ ಆ ಕಾವ್ಯಗಳಲ್ಲಿ ಇರುವಂತಹ ಹಿರಿಮೆಗೆ ಯಾವ ವಿಧವಾದ ಕುಂದು ಬರದೇ ಇರುವಂತೆ ಭವ್ಯವಾಗಿ ಅದನ್ನು ಅಭ್ಯಾಸ ಮಾಡಿ ಎತ್ತಿ ಹೇಳಿದ್ದೆ ಆದರೆ ಆ ಶಿಕ್ಷಕರಿಗೆ ಎಷ್ಟು ಸಂತೋಷವಾಗತ್ತೆ, ಎಷ್ಟೊಂದು ಆನಂದವನ್ನ ನೀಡುತ್ತದು. ಅಂತಹ ಉತ್ತಮವಾದಂತಹ ಕಾವ್ಯ, ಅದಕ್ಕೆ ಬೇಕಾದ ಉತ್ತಮ ಉಪಕರಣಗಳನ್ನ ಹೇ ಸ್ವಾಮಿ ನನಗೆ ದಯಮಾಡಿಸಬೇಕು ಅಂತ ಕೇಳಿದರು. ಇದು ನಿನ್ನ ಪ್ರೀತಿಗಾಗಿ ರಚಿತವಾಗಿರುವಂಥದ್ದು. ತ್ವತ್ಪ್ರೀತಯೇ ವರದೆ ಎತ್ತದಿದಂ ನ ಚಿತ್ರಂ. ಅತ್ಯದ್ಭುತವಾದ ನಿದರ್ಶನವನ್ನು ಕೊಡ್ತಾರೆ ವೇದಾಂತೇಶ್ವರು. ಗೋದಾಸ್ತುತಿಯಲ್ಲಿ ಹೇಳುವಾಗ ವೈದೇಶಿಕ ಶ್ರುತಿಗಿರಾಮಪಿ ಅಂತಂದ್ರು. ನಿನ್ನ ಮಹಿಮೆ ವೇದದ ಮಾತುಗಳಿಗೂ ಕೂಡ ವಿದೇಶದಲ್ಲಿದೆ. ವೇದದ ಮಾತುಗಳು ಕೂಡ ನಿನ್ನ ಮಹಿಮೆಯನ್ನ ಯಥಾರ್ಥವಾಗಿ ಹೇಳೋಕ್ಕಾಗಲಿಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ವಾಕಿಗೆ ಮನಸ್ಸಿಗೆ ಎಟಕದೇ ಇರುವವನು ಆ ಸ್ವಾಮಿ ಎಂಬುದೇ ಹೇಳಿದರು. ಅಂತಹ ಸ್ವಾಮಿಯನ್ನ ನನ್ನಲ್ಲಿರುವ ಅತ್ಯಲ್ಪವಾದ ಜ್ಞಾನದ ಮೂಲಕ ನಾನು ಹಾಡೋದು ಅಂತಂದ್ರೆ ಅದು ಸರ್ವಥಾ ಸಾಧ್ಯವಿಲ್ಲ. ಈ ಸ್ತೋತ್ರ ನಿನ್ನ ಪ್ರೀತಿಗಾಗಿ ರಚನೆವಾಗಿರುವಂಥದ್ದು. ಇದನ್ನ ಕೇಳಿ ಜನಗಳು ತುಂಬ ಉತ್ತಮವಾಗಿದೆ ಅಂತ ಸ್ವೀಕರಿಸಿದ್ದಾದರೆ ನನ್ನ ಗ್ರಂಥಕ್ಕೆ ಗೌರವ ಸೂಚಿಸಿದರು ಎಂಬುದಾಗಿ ಅದಕ್ಕಾಗಿ ನಾನು ಹೆಮ್ಮೆ ಪಡಲ್ಲ. ಇದು ಬರಿಯ ಬಗ್ಗಡ, ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿದ್ದೆ ಆದರೆ ಅವರ ನಿಂದನೆಗೂ ಕೂಡ ನಾನು ಪಾತ್ರಭೂತ ಆಗೋಲ್ಲ. ಆ ರೀತಿಯಾದಂತಹ ಅದ್ಭುತವಾದಂತಹ ಗುಣ ವೇದಾಂತ ದೇಶಿಕರದು. ಈ ಸ್ತೋತ್ರದಲ್ಲಿ ಬಹಳ ಚೆನ್ನಾಗಿ ಅದನ್ನೆಲ್ಲ ಎಲ್ಲ ಕಡೆಯಲ್ಲಿಯೂ ಅದನ್ನು ತಿಳಿಯಪಡಿಸಿದ್ದಾರೆ. ಮಿಕ್ಕ ಸ್ತೋತ್ರಗಳಲ್ಲಿ, ಕಾವ್ಯಗಳಲ್ಲಿ ಎಲ್ಲದರಲ್ಲಿಯೂ ತೋರಿಸಿದ್ದಾರೆ. ಪಾದುಕಾ ಮಹಿಮೆ ಹೇಳಿ, ಅಮ್ಮ ಪಾದುಕಾದೇವಿ ನಿನ್ನ ಅನುಗ್ರಹ ಇದ್ದಿದ್ದೆ ಆದರೆ 1,000 ಮಾತ್ರವಲ್ಲ 1,00,000 ಶ್ಲೋಕಗಳನ್ನು ಬೇಕಾದರೂ ಮಾಡಬಲ್ಲೆ. ನೀನು ಅನುಗ್ರಹಿಸಿದ್ದೆ ಆದರೆ ಎಲ್ಲವೂ ಸಾಧ್ಯ. ಅಘಟಿತ ಘಟನಾ ಸಾಮರ್ಥ್ಯವುಳ್ಳವನು ನೀನು. ಮಿಕ್ಕವರುಗಳಿಗೆ ಯಾವುದು ಸಾಧ್ಯವಾಗೋದಿಲ್ವೋ, ಅದನ್ನು ಘಟನೆ ಮಾಡೋಕೆ ಆಗೋಲ್ವೋ ಅಂಥದ್ದನ್ನು ಕೂಡ ನೀ ಘಟಿಸುವಂತೆ ಮಾಡ್ತೀಯ. ಗೋದಾದೇವಿಯಲ್ಲಿ ಪ್ರಾರ್ಥನೆ ಮಾಡಿ ನಿನ್ನ ಕೊಂಡಾಡುವುದಕ್ಕೆ ಅರ್ಹವಾದಂತಹ ಮಾತುಗಳೇ ಆಗಬೇಕು. ನಿನ್ನ ಭರ್ತಾವಾದ ರಂಗನಾಥನ ಕಿವಿಗಳಿಗೆ ಅತ್ಯಂತ ಆಪ್ಯಾಯಕರವಾಗಿರಬೇಕು.
ಸ್ತೋತ್ರಂ ಮಯಾ ವಿರಚಿತಂ ತ್ವದಧೀನ ವಾಚ ತ್ವತ್ಪ್ರೀತಯೇ ವರದ ಯತ್ತದಿದಂ ನ ಚಿತ್ರಂ ಆವರ್ಜಯಂತಿ ಹೃದಯಂ ಖಲು ಶಿಕ್ಷಕಾಣಾಂ ಮಂಜೂನಿ ಪಂಜರ ಶಕುಂತ ವಿಜಲ್ಪಿತಾನಿ. ಗಿಣಿ ಎಂಬುದಾಗಿ ಹೇಳೋದಿದೆಯಲ್ಲ, ಅದ್ಭುತವಾದ ನಿದರ್ಶನ. ಗಿಣಿ ಹೇಳಿಕೊಟ್ಟಿದ್ದನ್ನ ಹಂಗೆ ಒಪ್ಪಿಸುತ್ತೆ. ಅನಾದಿ ಕಾಲದಿಂದಲೂ ವೇದ, ದಿವ್ಯ ಪ್ರಬಂಧ ಮುಂತಾದಂತಹ ಈ ಉತ್ತಮವಾದಂತಹ ಆಧ್ಯಾತ್ಮ ವಿಷಯಗಳೆಲ್ಲವೂ ಗುರುಮುಖೇನ ಅಧ್ಯಯನವನ್ನು ಮಾಡಿ ಆಚಾರ್ಯರುಗಳು ಶಿಷ್ಯರುಗಳಿಗೆ ಹೇಳಿಕೊಟ್ಟು ಅವರುಗಳು ಅದನ್ನು ಮೇಲೂ ಮೇಲೂ ಚೆನ್ನಾಗಿ ಆವರ್ತನ ಮಾಡಿ ತಮ್ಮ ಮನಸ್ಸಿನಲ್ಲಿಯೇ ಅದನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳೋದಕ್ಕೆ ಅವಕಾಶ ಮಾಡಿ ಎಲ್ಲರನ್ನೂ ಕೂಡ ಅದರಲ್ಲಿ ಆಸಕ್ತಿ ಉಳ್ಳ ಎಲ್ಲರಿಗೂ ಕೂಡ ಅದನ್ನು ಹೇಳಿಕೊಟ್ಟು ಅವರ ಹೃದಯಕ್ಕೆ ಅದನ್ನು ಆಟುವಂತೆ ಮಾಡಿದ್ದಾರೆ. ಇಷ್ಟೆಲ್ಲ ಹಿರಿಮೆಗಳೆಲ್ಲ ಆಗೋದಕ್ಕೆ ಕಾರಣ ಏನು ಅಂತಂದರೆ, ಆ ಸರ್ವೇಶ್ವರ ಇವರ ಮೂಲಕ ಅದನ್ನು ಹಾಡಿಸಿಕೊಂಡು ಆ ಸ್ತೋತ್ರಕ್ಕೆ ಇಂತಹ ಒಂದು ಮಾನ್ಯತೆ ಬರಬೇಕು ಎಂಬುದಾಗಿ ಅವನು ಸಂಕಲ್ಪ ಮಾಡೋದ್ರಿಂದ. ವಿನಯವೇ ಮೂರ್ತಿಮತ್ತಾಗಿದ್ದವರು ವೇದಾಂತ ದೇಶಿಕರು. ಆ ವಿನಯ ಸಂಪತ್ತು ಎಷ್ಟರ ಮಟ್ಟಿಗೆ ಅವರಲ್ಲಿ ಇತ್ತು ಅನ್ನೋದು ಅವರ ಪಾಶುರಗಳಲ್ಲಿ, ಅವರ ಸ್ತೋತ್ರಗಳಲ್ಲಿ, ಗ್ರಂಥಗಳಲ್ಲಿ ತುಂಬಿ ತುಳುಕಾಡ್ತಾ ಇವೆ. ತಮಿಳು ಪ್ರಬಂಧದಲ್ಲಿ ಒಂದು ಕಡೆ ಹೇಳ್ತಾರೆ, ನಾನ್ ಪೆರಿಯೋಮಲ್ಲೋಂ ನಾನ್ ನನ್ರೂಂ ತೀದುಂ ನಮಕ್ ಅರುಳ್ವಾರ್ ನಮಕ್ ಉರೈಪಾರ್ ಅಂತಾನೂ ಪಾಠ ಉಂಟು. ನಮಕ್ ಅರುಳ್ವಾರ್ ಉಳರ್ ಎಂದು ನಾಡುವೋಮೆ. ನಾವು ಯಾವ ವಿಧವಾದಂತಹ ಹಿರಿಮೆ ಪಡೆದವರು ಅಲ್ಲ. ನಾನ್ ಪೆರಿಯೋಮಲ್ಲೋಂ, ನಾವು ದೊಡ್ಡವರಲ್ಲ, ನಮಗೆ ಯಾವ ವಿಧವಾದ ಹಿರಿಮೆನೂ ಇಲ್ಲ. ಆ ವಿನಯ ಸಂಪತ್ತಿನ ಸಾಕಾರ ಮೂರ್ತಿಯಾದ ವೇದಾಂತ ದೇಶಿಕರು ಭವ್ಯವಾಗಿ ಮಂಜೂನಿ ಪಂಜರ ಶಕುಂತ ವಿಜಲ್ಪಿತಾನಿ ಎಂಬುದಾಗಿ ಹೇಳ್ತಾರೆ. ಅತ್ಯಂತ ಮಧುರವಾದಂತಹ ಇಂಪಾಗಿರುವಂತಹ ಈ ಸ್ತೋತ್ರ, ಇದು ಪಂಜರದಲ್ಲೊಳಗಿರುವಂತಹ ಗಿಣಿ ಹೇಳಿಕೊಟ್ಟವರು ಹೇಳಿದ್ದನ್ನು ಹಾಗೆ ಒಪ್ಪಿಸೋದರ ಮೂಲಕ ಹೇಳಿಕೊಟ್ಟವರಿಗೆ ಅತ್ಯಂತ ಹಿರಿಮೆಯನ್ನು ಉಂಟು ಮಾಡ್ತಾ ಇದೆ. ಕೇಳಿದವರುಗಳೆಲ್ಲರೂ ಕೂಡ ಎಂಥ ಹಿರಿಮೆ ಪಡೆದವರು ಇವರಿಗೆ ಗುರುಗಳು ಎಂಬುದಾಗಿ ಅವರನ್ನು ಕೊಂಡಾಡ್ತಾರೆ. ಒಂದು ವೇಳೆ ಆಚಾರ್ಯರಾದವರು ಇದೆಲ್ಲವನ್ನೂ ಗ್ರಹಿಸಿ ಆ ಹುಡುಗರುಗಳಿಗೆ ತಪ್ಪಿಲ್ಲದೆ ಒಂದು ತುಂಬ ಶುದ್ಧವಾಗಿಯೇ ಯಾವಾಗ ಹೇಳ್ಕೊಡ್ತಾರೋ ಆವಾಗ ಅದನ್ನು ಕೇಳಿದವರುಗಳಿಗೆ ಅತ್ಯಂತ ಆಪ್ಯಾಯತೆ ಉಂಟಾಗಿ ಆ ಮಕ್ಕಳಲ್ಲಿಯೇ ನಿಮಗೆ ಎಲ್ಲಿ ಶಿಕ್ಷೆ ಎಂಬುದಾಗಿ ಕೇಳ್ತಾರೆ. ಅವರುಗಳು ಇಂಥ ಜಾಗದಲ್ಲಿ ಅಂತ ಹೇಳಿದ ತಕ್ಷಣ ತುಂಬಾನೇ ಸಂತೋಷದೊಂದಿಗೆ ಅವರುಗಳು ಇಂಥ ಹಿರಿಮೆ ಪಡೆದಂತಹ ಇದು ಎಂಬುದಾಗಿ ಆ ಎಲ್ಲವನ್ನೂ ಕೂಡ ಅದನ್ನ ಕೊಂಡಾಡುವ ಅದರಿಂದ ಅವರುಗಳಿಗೆ ಇಷ್ಟಕ್ಕೂ ಕಾರಣ ವೇದಾಂತ ದೇಶಗಳಲ್ಲಿದ್ದಂತಹ ವಿನಯ. ಆ ಸರ್ವೇಶ್ವರನ ಪ್ರೀತಿಗಾಗಿ ಎಲ್ಲವನ್ನೂ ಅದೇ ರೀತಿಯಲ್ಲಿ ಮಾಡಿ ಮುಗಿಸಿದವರು, ಜೀವನವನ್ನೇ ಅದಕ್ಕಾಗಿಯೇ ಮುಡಿಪಾಗಿಟ್ಟಿದ್ದವರು. ಕೊನೆಯಲ್ಲಿ ಅತ್ಯಂತ ಹೆಮ್ಮೆಯೊಂದಿಗೆ ಹೇಳ್ಕೊಳ್ತಾರೆ, ಮುಕುಂದನರುಳ್ ತಂದ ಪಯನ್ ಪೆತ್ತೇನ್ ನಾನೇ ಎಂಬುದಾಗಿ. ಆ ಮುಕುಂದನ ದಿವ್ಯಾನುಗ್ರಹಕ್ಕೆ ಪಾತ್ರನಾದವನು ನಾನೇ ಎಂಬುದಾಗಿ ಹೇಳ್ತಾರೆ.
ಈ ರೀತಿ ವಿನಯ ಸಂಪತ್ತು ಇದ್ದಿದ್ದರಿಂದಲೇ ಸರ್ವೇಶ್ವರನಿಂದ ಎಲ್ಲವನ್ನೂ ಗ್ರಹಿಸೋದಕ್ಕೆ ಅವಕಾಶವಾಯಿತು. ಯಾವಾಗಲೂ ನನಗೆಲ್ಲ ಗೊತ್ತು ಅಂತ ಅನ್ನೋದನ್ನು ತಿಳ್ಕೊಂಡ್ಬಿಟ್ರೆ ಆಮೇಲೆ ಒಂದು ಚೂರು ಕಲಿಯೋದಕ್ಕೆ ಹೋಗಲ್ಲ. ಕಲಿಯಬೇಕಾದದ್ದು ಇನ್ನೂ ಅನೇಕ ಗ್ರಂಥಗಳುಂಟು, ಅನೇಕ ವಿಷಯಗಳುಂಟು ಎಂಬುದಾಗಿ ತಿಳಿದು ನಾವು ಕಲಿತಿರೋದು ತುಂಬ ಸಾಮಾನ್ಯವಾದದ್ದೇ, ಅತ್ಯಂತ ಕಮ್ಮಿಯಾದದ್ದೇ ಎಂಬುದನ್ನು ಮೊದಲು ತೀರ್ಮಾನ ಮಾಡ್ಕೋಬೇಕು. ವೇದಾಂತೇಶಿಕರ ವಿನಯ ಸಂಪತ್ತನ್ನ ಬಹಳ ಸುಂದರವಾಗಿ ತಿರುಕುಡನಾಂಡವನ್ನೆತ್ತಿ ಹೇಳೋರು. ವೇದಾಂತೇಶಿಕರ ಮಾತಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ, ನಿದ್ರೆಯಲ್ಲಿಯೂ ಕೂಡ ಅವರು ಇದು ನನ್ನದಲ್ಲ, ಭಗವಂತನದು, ಅವನ ಅನುಗ್ರಹದಿಂದ ಬಂದದ್ದು ಎಂಬುದಾಗಿ ಹೇಳ್ಕೊಡುವಂಥದ್ದು ರೂಢಿಯಾಗಿದೆ. ಆ ರೀತಿಯಾದ ವಿನಯ ಸಂಪತ್ತಿಗೆ ಸಮನಾದ ಐಶ್ವರ್ಯ ಇನ್ನೊಂದು ಇಲ್ಲ ಎಂಬುದನ್ನ ಭಗವಂತನೇ ತೋರಿಸಿಕೊಡ್ಬೇಕು ಅಂತ ಬಂದನು. ಕ್ಷೀರಾಬ್ಧಿಯನ್ನು ಮಥನ ಮಾಡಿದ. ಕೊನೆಯಲ್ಲಿ ಮಹಾಲಕ್ಷ್ಮಿ ದಯಮಾಡಿದ್ಲು. ಮಹಾಲಕ್ಷ್ಮಿ ಸರ್ವಾಲಂಕಾರ ಭೂಷಿತೆಯಾಗಿ ಬರ್ತಾ ಇದ್ದಾಳೆ, ಕೈಯಲ್ಲಿ ಮಾಲೆಯನ್ನೇ ಹಿಡಿದುಕೊಂಡು ಬರ್ತಾ ಇದ್ದಾಳೆ. ಅವಳಿಗೆ ಅದು ಸ್ವಯಂವರ. ಅವಳು ಯಾರನ್ನು ಆಸೆ ಪಟ್ಟರೆ ಅವರುಗಳಿಗೆ ಮಾಲೆಯನ್ನು ಹಾಕಿ ಆನಂದವಾಗಿ ಅವರನ್ನೇ ಮದುವೆ ಆಗಬಹುದು. ಅಂತಹ ಒಂದು ಭವ್ಯವಾದ ಅವಕಾಶ ಅಲ್ಲಿ ದೊರೆತಿದೆ. ಪರಿಪೂರ್ಣವಾಗಿ ಎಲ್ಲವೂ ಭಗವಂತನ ಅನುಗ್ರಹದಿಂದ ಬಂದದ್ದು ಅನ್ನೋದನ್ನ ಪೂರ್ಣವಾಗಿ ತಿಳಿದವರಾಗಿದ್ದಾರೆ. ಅದರಿಂದ ಬರುವಂತಹ ಹಿರಿಮೆ ಎಂಥದ್ದು ಅನ್ನೋದನ್ನ ಲೋಕಕ್ಕೆ ತೋರಿಸ್ಕೊಳ್ಬೇಕು ಅಂತ ಭಗವಂತ ಏನು ಮಾಡಿದ, ಕ್ಷೀರ ಸಮುದ್ರವನ್ನ ಮಥನ ಮಾಡಿದ. ಕೊನೆಯಲ್ಲಿ ಮಹಾಲಕ್ಷ್ಮಿ ಹೊರಬಂದ್ಲು. ಮಿಕ್ಕ ಪದಾರ್ಥಗಳೆಲ್ಲ ಬಂತು, ಇದು ನನ್ನದು ಅಂತ ಎಲ್ಲರೂ ಒಬ್ಬೊಬ್ರು ಹೋಗಿ ಅದನ್ನೆಲ್ಲ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು. ಕೊನೆಯಲ್ಲಿ ದಯಮಾಡಿದ್ಲು ಮಹಾಲಕ್ಷ್ಮಿ. ತತಸ್ಫುರತ್ ಕಾಂತಿಮತಿ ವಿಕಾಸಿ ಕಮಲೇ ಸ್ಥಿತ ಶ್ರೀದೇವಿ ಪಯಸಸ್ತಸ್ಮಾತ್ ಉದ್ಧೃತ ಪಂಕಜ ದಿವ್ಯ ಮಾಲ್ಯಾಂಬರಧರ ಸ್ನಾತ ಭೂಷಣ ಭೂಷಿತ ಪಶ್ಯತಾಂ ಸರ್ವದೇವಾನಾಂ ಯಯೌ ವಕ್ಷಸ್ಥಲಂ ಹರೇಹೇ. ಬಹಳ ಸುಂದರವಾಗಿ ಶುಕಬ್ರಹ್ಮರು ಈ ವೃತ್ತಾಂತವನ್ನ ಹೇಳ್ತಾರೆ. ಹೇಗೆ ಸರ್ವೇಶ್ವರ ದಯ ಮಾಡಿದ, ಆ ಸರ್ವೇಶ್ವರ ಕೊನೆಯಲ್ಲಿ ಮಥನ ಮಾಡುವಾಗ ಎಲ್ಲವನ್ನು ಮಥನ ಮಾಡಿದ. ಕೊನೆಯಲ್ಲಿ ಮಹಾಲಕ್ಷ್ಮಿ ಬಂದು, ಮಹಾಲಕ್ಷ್ಮಿ ಕೈಯಲ್ಲಿ ಒಂದು ಮಾಲೆಯನ್ನು ಧರಿಸಿಕೊಂಡು ಬಂದಿದ್ದಾಳೆ. ಅವಳಿಗೆ ಅದು ಸ್ವಯಂವರ. ಯಾರನ್ನ ಅವಳು ಆಸೆ ಪಡ್ತಾಳೋ ಅವರುಗಳಿಗೆ ಮಾಲೆ ಹಾಕಿ ಅವರನ್ನ ಮದುವೆ ಆಗ್ತಾಳೆ. ಕೊನೆಯಲ್ಲಿ ಮಹಾಲಕ್ಷ್ಮಿ ದಯಮಾಡಿದಾಗ ಅವಳ ಸೌಂದರ್ಯ ಮುಂತದ್ದನ್ನೆಲ್ಲ ನೋಡಿ ಮಾರು ಹೋಗಿ ಅಲ್ಲಿ ನೆರೆದಿದ್ದವರಿಗೆಲ್ಲರೂ ಕೂಡ ಕಡಿಯೋ ಕೆಲಸ ಬಿಟ್ಬಿಟ್ಟು ಸಾಲಾಗಿ ನಿಂತ್ಕೊಂಡ್ಬಿಟ್ರಂತೆ. ಇಷ್ಟೊಂದು ಸೌಂದರ್ಯ ಇರುವವಳು, ಇಷ್ಟೊಂದು ಆಭರಣಗಳನ್ನ ಧರಿಸ್ಕೊಂಡು ಬರ್ತಾ ಇರುವಂಥವಳು, ಇವಳು ನಮಗೆ ಮಾಲೆ ಹಾಕಿದ್ದೆ ಆದರೆ ನಮ್ಮ ಜನ್ಮ ಸಾರ್ಥಕ, ಎಷ್ಟು ದಿವ್ಯವಾಗಿದೆ ಎಂಬುದಾಗಿ ಎಲ್ಲರೂ ತಲೆ ಎತ್ತಿ ನಿಂತ್ಕೊಂಡಿದ್ದಾರೆ. ಒಬ್ಬೊಬ್ಬರು ಕೂಡ ನಾನು ಇಂತಿಂತ ಯೋಗ್ಯತೆ ಉಳ್ಳವನು ಅಂತನ್ನೋದನ್ನು ಕಾಣುವಂತೆ ನಿಂತಿದ್ದಾನೆ. ಎಲ್ಲರೂ ಕೂಡ ನಿಂತಿರುವಾಗ ಮಹಾಲಕ್ಷ್ಮಿ ಕೈಯಲ್ಲಿ ಮಾಲೆಯನ್ನ ಹಿಡಿದುಕೊಂಡು ಬರ್ತಾ ಇದ್ದಾಳೆ. ಬಂದಾಗ
ಇವರುಗಳ ಮುಖ ನೋಡಿದ್ದೆ ಆದರೆ ಇರೋದ್ರಲ್ಲಿ ಎಲ್ಲರಿಗಿಂತ ಮಿಗಿಲಾದಂತಹ ಯೋಗ್ಯತೆ ಪಡೆದವನು ನಾನೇನೆ, ಆದ್ದರಿಂದ ನನಗೇ ಮಾಲೆ ಹಾಕ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ಒಂದಿಗೆ ಮಾತನಾಡ್ತಾ ಇದ್ದಾರೆ. ಮಹಾಲಕ್ಷ್ಮಿ ಇಂತಹ ಅಹಂಕಾರದೊಂದು ಕೂಡಿರುವವರುಗಳಿಗೆ ಮಾಲೆ ಮುಂತದ್ದು ತಕ್ಕದ್ದಲ್ಲ, ಅವರುಗಳಿಗೆ ಕೊಡೋದು ನ್ಯಾಯವಲ್ಲ ಅಂದ್ಬಿಟ್ಟು ಹಾಗೇ ನೆಟ್ಟಿಗೆ ಮಹಾವಿಷ್ಣು ಮೂಲೆಯಲ್ಲೆಲ್ಲೋ ಒಂದು ಕಡೆ ಕೂತಿದ್ರಂತೆ. ಮಹಾಲಕ್ಷ್ಮಿ ಕೈಯಲ್ಲಿ ಮಾಲೆಯನ್ನು ಧರಿಸಿಕೊಂಡು ಬಂದವಳು ಇವರುಗಳಿಗೆ ಯಾರಿಗೂ ಮಾಲೆ ಹಾಕಲಿಲ್ಲ. ಒಬ್ಬೊಬ್ರು ತಮ್ಮ ಹಿರಿಮೆ ಇಂಥದ್ದು ತೋರಿಸ್ಕೊಡ್ತಾ ಕೂತಿದ್ದಾರೆ, ಒಬ್ಬರಿಗೂ ಮಾಲೆ ಹಾಕದೆ ಕೊನೆಯಲ್ಲಿ ಮಹಾವಿಷ್ಣು ನೋಡಲ್ಲಂತೆ. ನೋಡಿದಾಗ ಅವರು ಸ್ವಲ್ಪ ತಲೆ ತಗ್ಗಿಸ್ಕೊಂಡಿದ್ರಂತೆ. ಇದು ಮಹಾಲಕ್ಷ್ಮಿಗೆ ಸ್ವಯಂವರ, ಅವಳಿಗೆ ಯಾರಿಗೆ ಕೊಡಬೇಕು, ಯಾರಿಗೆ ಅದನ್ನು ಕೊಡಬೇಕು ಅಂತ ಅವಳಿಗೆ ಆಸೆ ಇದೆಯೋ ಅದು ಕೊಟ್ಕೊಳ್ಳಿ, ಯಾರಿಗೆ ಬೇಕಾದ್ರೂ ಅವಳು ಮಾಲೆ ಹಾಕ್ಲಿ ಅಂತನ್ಬಿಟ್ಟು ಒಂದು ಮೂಲೆಯಲ್ಲಿ ಇದ್ರಂತೆ ಮಹಾವಿಷ್ಣು. ನೇರವಾಗಿ ಬಂದ್ಲಂತೆ ಮಹಾಲಕ್ಷ್ಮಿ. ಬಂದು ಮಹಾವಿಷ್ಣುವಿನ ಕತ್ತಿಗೆ ಮಾಲೆಯನ್ನು ಹಾಕ್ಬಿಟ್ಟು ಎಲ್ಲರೂ ನೋಡ್ತಾ ಇರುವಂತೆಯೇ ಅವನ ವಕ್ಷಸ್ಥಲದಲ್ಲಿ ಹೋಗಿ ವಿರಾಜಮಾನಳಾಗಿ ಬೆಳೆದಿದ್ಲು. ಹಾಗೆಯೇ ಬರ್ತಾ ಇದ್ದಾಗ ಯಾರಿಗೆ ಬೇಕಾದ್ರೂ ಮಾಲೆ ಹಾಕಲಿ ಅಂತ ಸುಮ್ಮನೆ ಇದ್ರಂತೆ. ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣನ ಕತ್ತಿಗೆ ಮಾಲೆಯನ್ನು ಹಾಕಿ ಎಲ್ಲರೂ ನೋಡ್ತಾ ಇರುವಂತೇನೆ ಅವನ ವಕ್ಷಸ್ಥಲದಲ್ಲಿ ಹೋಗಿ ಕೂತ್ಕೊಂಡು ತಿರುಕುಳಂದಾಂಡವನವರು ತುಂಬ ಚಮತ್ಕಾರವಾಗಿ ಹೇಳೋರು. ಈ ಪ್ರಶ್ನವರು ಅವರು ಇವರೆಲ್ಲ ಮೈಕ್ ಹಿಡ್ಕೊಂಡು ನೀವು ಈ ರೀತಿ ಆರಿಸಿದ್ದಕ್ಕೆ ಏನು ಕಾರಣ ಅಂತೆಲ್ಲ ಕೇಳೋಕೆ ಶುರು ಮಾಡಿದ್ರಂತೆ. ಹಾಗೆ ಮಹಾಲಕ್ಷ್ಮಿ ಹೇಳಿದ್ರಂತೆ, ಅವರುಗಳೆಲ್ಲ ತಲೆ ಎತ್ತಿ ನಿಂತ್ಕೊಂಡಿದ್ರು, ಇವರೊಬ್ರು ತಾನೇ ತಲೆ ತಗ್ಗಿಸಿಕೊಂಡು ನಿಂತಿದ್ರು, ಮಾಲೆ ಹಾಕೋದಕ್ಕೆ ಸುಲಭವಾಗುತ್ತೆ ಅಂತ ಇಲ್ಲಿ ಮಾಲೆ ಹಾಕಿದೆ, ಆ ವಿನಯ ಸಂಪತ್ತಿಗೋಸ್ಕರ ಮಾಲೆಯನ್ನು ಹಾಕಿದೆ ಅಂತಂತ ಹೇಳಿದ್ಲು ಅಂತ ಚಮತ್ಕಾರವಾಗಿ ಹೇಳು. ಆ ವಿನಯ ಸಂಪತ್ತಿಗಿರುವಂತಹ ಗೌರವ ಮಿಕ್ಕಿದ್ದು ಯಾವುದಕ್ಕೂ ಬರೋಲ್ಲ. ಎಲ್ಲರೂ ನೋಡ್ತಾ ಇದ್ದಂಗೆನೆ ಅವನ ವಕ್ಷಸ್ಥಲವನ್ನು ಹೋಗಿ ಸೇರಿದ್ಲು ಎಂಬುದಾಗಿ ಹೇಳ್ತಾರೆ. ಅಂತಹ ವಿನಯವೇ ಮೂರ್ತಿಮತ್ತಾಗಿದ್ದ ವೇದಾಂತೇಶಿಕರು ಈ ಶ್ಲೋಕದಲ್ಲಿ ಈ ಸ್ತೋತ್ರ ಪೂರ್ತಿ ಅವನ ಪ್ರೀತಿಗಾಗಿ ತಾನೇ ನಡೆಸಿಕೊಂಡದ್ದು ಎಂಬುದನ್ನ ಬಹಳ ಸುಂದರವಾಗಿ ತಿಳಿಯಪಡಿಸ್ತಾರೆ. ಸ್ತೋತ್ರಂ ಮಯಾ ವಿರಚಿತಂ ತ್ವದಧೀನ ವಾಚ ತ್ವತ್ಪ್ರೀತಯೇ ವರದಯತ್ತದಿದಂ ನ ಚಿತ್ರಂ ಆವರ್ಜಯಂತಿ ಹೃದಯಂ ಖಲು ಶಿಕ್ಷಕಾಣಾಂ ಮಂಜೂನಿ ಪಂಜರ ಶಕುಂತ ವಿಜಲ್ಪಿತಾನಿ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಮತೆ ವೇದಾಂತ ರಾಮಾನುಜ ಮಹಾದೇಶಿಕಾಯ ನಮಃ.